ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ನನಗೆ ನ ಧನಂ, ಧನ ಬೇಕಾಗಿಲ್ಲ, ಫಾಲೋವರ್ಸ್ ಬೇಕಾಗಿಲ್ಲ, ಮತ್ತೆ ಸುಂದರಿನೂ ಬೇಕಾಗಿಲ್ಲ, ಮತ್ತೆ ನನಗೆ ಕವಿತಾ ಶಕ್ತಿನೂ ಬೇಕಾಗಿಲ್ಲ. ಸೊ ಏನ್ ಬೇಕು ನನಗೆ? ಜನ್ಮ ಜನ್ಮದಲ್ಲಿ ಭಕ್ತಿ ಮಾತ್ರನೇ ಬೇಕು. श्रद्धालु साधकों के सर्वप्रथम श्री गुरुदेव के मुखानुस्तुत श्री हरि नाम का श्रवण करना चाहिए। तदनंतर निरापराध होकर श्रद्धापूर्वक हरि नाम का कीर्तन करना चाहिए। हम इस प्रणाली का भगवान नाम का कीर्तन करने से उनका हृदय में पूर्वोक्त 4 प्रकार के लक्षणों का प्रादुर्भाव होता है, किंतु अन्वय व्यतिरेक रूप में जड़ जगत में वैश्विक सुख को संबंध रहित हुए बिना साधक शुद्ध स्वरूप का उदय नहीं होता, और शुद्ध स्वरूप का उदय हुए बिना लादिनी के सार भक्ति स्वाभाविक रूप में परिणत नहीं होती। इस विचार का श्री नाम संकीर्तन साधना के सो ಇಲ್ಲಿ ಹೇಳ್ತಾ ಇದ್ದಾರೆ, ನ ಧನಂ ನ ಜನಂ ನ ಸುಂದರಂ ನ ಕವಿತಾ ವ ಜಗದೀಶವೇ. ಸೊ ಹೇಳ್ತಾ ಇದ್ರಲ್ವಾ, ಅಲ್ಲಿ ಇದು ಯಾವ ಸ್ಟೇಜ್ ಅಲ್ಲಿ ಬರುತ್ತೆ? ಸೊ ಭಕ್ತಿ ಸ್ಟೇಜಸ್ ಏನೇನಿದೆ ಅಲ್ಲಿ? ಸ್ಟೇಜಸ್ ಮೊದಲನೇದು ಶ್ರದ್ಧಾ, ಆಮೇಲೆ ಆಮೇಲೆ ಭಜನ್ ಕ್ರಿಯೆ, ಆಮೇಲೆ ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. 9 ಸ್ಟೆಪ್ಸ್ ಇದೆ. 9 ಸ್ಟೆಪ್ಸ್ ಇದೆ ನಾವು ಪ್ರೇಮ ನಡೆಯಕ್ಕೆ, ಭಕ್ತಿ ನಡೆಯಕ್ಕೆ. ಸೊ ಫಸ್ಟ್ ಶ್ರದ್ಧಾ. ಏನು ಭಕ್ತಿ ಮೇಲೆ ಸ್ವಲ್ಪ ಶ್ರದ್ಧೆ ಬರುತ್ತೆ. ಶ್ರದ್ಧೆ ಬಂದ್ಮೇಲೆ ಏನ್ ಮಾಡ್ತೀರಾ? ಸಾಧು ಹತ್ರ ಹೋಗಿ ದೀಕ್ಷೆ ತಗೊಂತೀರಾ. ಅವಾಗ ಅವ್ರ ಮಂತ್ರ ಕೊಡ್ತಾರೆ, ಹರಿನಾಮ್ ಕೊಡ್ತಾರೆ. ಅದನ್ನ ಮಾಡ್ತಾ 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 ಏನಾಗುತ್ತೆ? ಭಜನ್ ಕ್ರಿಯೆ ನಡೆಯುತ್ತೆ. ಭಜನ್ ಕ್ರಿಯಾ ಆ ಚಾರ್ಟ್ ಇರ್ತದೆ ಹಂಗ. ಭಜನ್ ಕ್ರಿಯೆ 6, ಭಜನ್ ಕ್ರಿಯಾದಲ್ಲಿ 6 ಇದೆ. ಏನೇನು? ಉತ್ಸಾಹಮಯಿ, ಘನತರಲ, ವೀಡೋ ವಿಕಲ್ಪ, ನಿಯಮಾಕ್ಷಮ, ವಿಷಸಂಗರ, ತರಂಗರಂಗಿನಿ. ಉತ್ಸಾಹಮಯದಲ್ಲಿ ಏನಾಗುತ್ತೆ? ಸಾಧಕ ಯಾವ ತರ ಸ್ಟಾರ್ಟಿಂಗ್ ಅಲ್ಲಿ ಭಕ್ತಿ ಜೋರಾಗಿ ಮಾಡ್ತಾನೆ. ಯಾವ ತರ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ, ಹೊಸ ಹೊಸ ಬ್ಯಾಗು, ಹೊಸ ಶೂ, ಹೊಸದು, ಮತ್ತೆ ಎಲ್ಲ ಹೊಸ ಹೊಸ ಅಂತ ಎಲ್ಲ ಹೋಗ್ತಾರೆ. ಆಮೇಲೆ ಹೋಗ್ತಾ ಇದ್ರೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ? ಟೀಚರ್ ಹೋಮ್ ವರ್ಕ್ ಕೊಟ್ರೆ ಅಲ್ಲಿ ಬೈದ್ರೆ 2ನೇ ದಿನ ಹಠ ಮಾಡ್ಕೊಂಡು ಕೂತ್ಕೊಂತಾನೆ, ಸ್ಕೂಲ್ಗೆ ಹೋಗಲ್ಲ ಅಂತ. ಅದೇ ತರನೇ ಸಾಧಕನವನು ಏನ್ ಮಾಡ್ತಾನೆ? ಫಸ್ಟ್ ಬಂದು ಸೊ ಇಲ್ಲೇನಾಗುತ್ತೆ? ಸಾಧಕ ಫಸ್ಟ್ ತುಂಬಾ ಉತ್ಸಾಹದಿಂದ ಹೋಗೋ ಸ್ಟಾರ್ಟ್ ಮಾಡ್ತಾನೆ. ಸ್ಕೂಲ್ಗೆ ಹೋಗೋದು, ಅದು ಇದು ಭಕ್ತಿದಲ್ಲಿ ತುಂಬಾ ಸೇವೆ ಮಾಡೋದಾಗಿರ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಏನು ಕರೆಕ್ಟ್ ಆಗಿ ಜಪ ಮಾಡೋದು, ಅದು ಇದು ಎಲ್ಲ ಸ್ಟಾರ್ಟಿಂಗ್ ಉತ್ಸಾಹದಿಂದ ಮಾಡ್ತಾನೆ. ಸ್ವಲ್ಪ ದಿನ ಏನಾಗುತ್ತೆ? ಉತ್ಸಾಹ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಏನಾಯ್ತದೆ? ಯಾರಾದ್ರೂ ಮಾತ್ರ ಸ್ವಲ್ಪ ಕತೆ ಕೇಳಿ ಇಲ್ಲಾಂದ್ರೆ ಪ್ರೋತ್ಸಾಹ ಕೊಟ್ರೆ ಮಾತ್ರ ಉತ್ಸಾಹ ಬರುತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಏನಾಗುತ್ತೆ? ಮತ್ತೆ ಮೈಂಡ್ ಅಲ್ಲಿ ಚಿಂತೆ ಆಗುತ್ತೆ, ಯೋಚನೆ ಮಾಡ್ತಾ ಇರ್ತಾನೆ. ಏನು, ನನ್ ಮನೇಲಿ ಇದ್ಕೊಂಡ್ ಭಕ್ತಿ ಮಾಡ್ಬೇಕಾ, ಇಲ್ಲಾಂದ್ರೆ ಮಠಕ್ಕೆ ಬಂದು ಭಕ್ತಿ ಮಾಡ್ಬೇಕಾ? ಇಲ್ಲ. ಸೊ ಈ ತರ ಸೊ ಅವ್ರೆಲ್ಲಿದ್ ಕೇಳ್ಬೇಕಾ, ಇವ್ರೆಲ್ಲಿದ್ ಕೇಳ್ಬೇಕಾ? ಇಲ್ಲಾಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಏನು ಸೇವೆ ಮಾಡು ಅಂತ, ಇನ್ ಸ್ವಲ್ಪ ಜನ ಹೇಳ್ತಾರೆ ಕತೆ ಕೇಳು ಅಂತ, ಇನ್ ಸ್ವಲ್ಪ ಜನ ಹೇಳ್ತಾರೆ ಚಾಂಟಿಂಗ್ ಮಾಡು ಅಂತ. ಯಾವ್ದು ಮಾಡ್ಬೇಕು ನಾನು? ಈ ತರ ಎಲ್ಲ ತಲೆದಲ್ಲಿ ಓಡ್ತಾ ಇರುತ್ತೆ. ಅದು ಪಾರ್ ಮಾಡಿದ್ರೆ ಆಮೇಲೆ ಹೆಂಗುತ್ತೆ? ಸೊ ನಿಯಮಾಕ್ಷಮ. ಸೊ ಏನ್ ಮಾಡ್ತಾನೆ? ನಿಯಮ ಇಟ್ಕೊಂತಾನೆ, ನನ್ ಭಕ್ತಿದಲ್ಲಿ ಇಷ್ಟು ಮಾಡ್ಬೇಕು, ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೇಳ್ಬೇಕು, ಇಷ್ಟು ಮಾಲೆ ಜಪ ಮಾಡ್ಬೇಕು, ಈ ತರ ಮಾಡ್ಬೇಕು. 1, 2, 3 ದಿನ ನಡೆಯುತ್ತೆ, 4ನೇ ದಿನ ನಡೆಯಲ್ಲ. ಸೊ ಅದೆಲ್ಲ ಈ ಸ್ಟೇಜ್ ಅಲ್ಲಿ ನಡೆಯುತ್ತೆ. ಆಮೇಲೆ ಇಲ್ಲಿ ಪಾರ್ ಆದ್ಮೇಲೆ ಎಲ್ಲ ಹೋಗ್ತಾರೆ ಅನರ್ಥ ನಿವೃತ್ತಿ. ಇಲ್ಲಿ ಅನರ್ಥಗಳೆಲ್ಲ ದೂರ ಆಗುತ್ತೆ. ಆಮೇಲೆ ಇದಾದ್ಮೇಲೆ ಇಲ್ಲಿ ನಿಷ್ಠಾಕ್ಕೆ ಪ್ರವೇಶ ಮಾಡಿದೆ. ಆಮೇಲೆ ಇದು ಭಜನೆ ಕ್ರಿಯಾ, ಅನರ್ಥ ನಿವೃತ್ತಿ. ಆಮೇಲೆ ಇದು ಸೊ ಎಲ್ಲ ಅನರ್ಥಕ್ಕೆ ಕಾರಣ ಈ 5 ಏನು? ಲಯ, ವಿಕ್ಷೇಪ್, ಅಪ್ರತಿಪತ್ತಿ, ಕಸಾಯ, ರಸಸ್ವಾದ್. ಲಯದಲ್ಲಿ ಏನಾಗುತ್ತೆ? ಚಾಂಟಿಂಗ್ ಮಾಡ್ತಾ ಇರುವಾಗ, ಕತೆ ಕೇಳುವಾಗ ನಿದ್ದೆ ಬರೋದು. ಮತ್ತೆ ವಿಕ್ಷೇಪ, ಚಾಂಟಿಂಗ್ ಮಾಡುವಾಗ ಇಲ್ಲಂದ್ರೆ ಕತೆ ಕೇಳುವಾಗ ಏನಂದ್ರೆ ಭಗವಂತನ ಸೇವೆ ಮಾಡಿದಾಗ ಮಾತಾಡ್ತಾ ಇರೋದು. ಸೊ ಇದೆಲ್ಲ ಕಾರಣದಿಂದಾನೇ ಭಕ್ತಿದಲ್ಲಿ ಮುಂದೆ ಹೋಗಲ್ಲ. ಆಮೇಲೆ ಏನು? ಅಪ್ರತಿಪತಿ, ಕಸಾಯಿ, ರಸಸ್ವಾದ, ಇದೆಲ್ಲ ಮತ್ತೆ ಚಾಂಟಿಂಗ್ ಮಾಡ್ತಾ ಇರ್ತೀರಿ, ಮೈಂಡ್ ಅಲ್ಲಿ ಇಲ್ಲಿ ಸುತ್ಕೊಂಡ್ ಬರುತ್ತೆ, ನಿದ್ದೆ ಬರಲ್ಲ. ಇವಾಗ ಏನು ಮಾತಾಡೋದು ಇಲ್ಲ, ಆದ್ರೆ ಚಾಂಟಿಂಗ್ ಅಲ್ಲಿ ಮೈಂಡ್ ಇರಲ್ಲ, ಮೈಂಡ್ ಊರೆಲ್ಲ ಸುತ್ಕೊ ಬರ್ತಾ ಇರುತ್ತೆ, ನಿದ್ದೆಯಲ್ಲಿ ಬರುತ್ತೆ. ಸೊ ಚಾಂಟಿಂಗ್ ಮಾಡ್ತಾ ಇರಾಗ ಊರೆಲ್ಲ ಸುತ್ಕೊ ಬರುತ್ತೆ ಮೈಂಡು. ಇಲ್ಲಾಂದ್ರೆ ಇವಾಗ ಚಾಂಟಿಂಗ್ ಮಾಡ್ತಾ ಇರ್ತೀರಿ, ಕಿಚನ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಐಟಮ್ ಇವತ್ತು ಮಾಡ್ತಾ ಇದಾರೆ, ಸೊ ಈ ತರ ಎಲ್ಲ ನಡೀತಾ ಇರುತ್ತೆ ಮೈಂಡು. ಇದೆಲ್ಲ ಏನು? ಕಸಾಯಿ, ರಸಸ್ವಾದ, ಇದೆಲ್ಲ
ಸೊ ಇದೆಲ್ಲ ಇದ್ರೆ ಈ ಅನರ್ಥನು ದೂರ ಆಗಲ್ಲ. ಇದೆಲ್ಲ ಮುಂದೆ ನೋಡೋಣ, ಇದೆಲ್ಲ ಇನ್ನು ಡೀಟೇಲ್ ಆಗಿದೆ. ಇದಾದ್ಮೇಲೆ ಶಿಕ್ಷಾಷ್ಟಕಂ ಆದ್ಮೇಲೆ ಅದೇ ಸ್ಟಾರ್ಟ್ ಮಾಡೋದು. ಆಮೇಲೆ ನಿಷ್ಠಾದಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಬೆಟ್ಟ ತರ, ಬೆಟ್ಟನ ಯಾವ ತರ ಕದಲ್ಸಕ್ ಆಗಲ್ಲೋ ಆ ತರ ಅವ್ರ ಸಾಧನೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಸಾಧನೆ ನಿಷ್ಠಾದಲ್ಲಿ. ಆದ್ರೆ ಇಲ್ಲಿ ಅನರ್ಥಗಳಿರುತ್ತೆ, ಇರಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಹಾವಿರುತ್ತೆ, ಹಾವದಲ್ಲಿ ವಿಷ ತೆಗ್ದಾಕ್ಬಿಟ್ರೆ ಹೆಂಗಿರುತ್ತೆ? ಅದು ಕಚ್ಚಿದ್ರೆ ಏನ್ ಪ್ರಾಬ್ಲಮ್ ಇರಲ್ಲ. ಅದ್ರ ಮುಂಚೆ ಕಚ್ಚಿದ್ರೆ ಅದೇ ತರನೇ ಇಲ್ಲಿ ಕಾಮಕ್ರೋಧ ಏನ್ ಬಂದ್ರೂ ಇಲ್ಲಿ ಸಾಧಕ ಬಂದು ಚಂಚಲ ಆಗಲ್ಲ. ಅವನ್ ಪಾಟ್ಕ ಅವನು ಮನಸ್ಸು ಚಂಚಲ ಆಗಲ್ಲ, ಅವನ್ ಕ್ರಿಯೆ ನಡೀತಾನೆ ಇರುತ್ತೆ, ಅವನ್ ಸಾಧನೆ ನಡೀತಾನೆ ಇರುತ್ತೆ ಇಲ್ಲಿ ನಿಷ್ಠೆದಲ್ಲಿ. ಅದೇ ಇದ್ರ ಮುಂಚೆದಲ್ಲಿ ಆತರ ಇಲ್ಲ. ಏನಾದ್ರು ಒಂದ್ ಗಾಳಿ ಬಂದ್ಬಿಟ್ರೆ ಸಾಕು, ಕಾಮಕ್ರೋಧ ಏನಾದ್ರು ಬಂದ್ರು ವಿಚಲಿತ ಆಗ್ಬಿಟ್ಟು ಏನ್ ಮಾಡ್ತಾನೆ, ಒಂದಿನ ಮಾಡ್ತೇನೆ ಭಕ್ತಿ, 2 ದಿನ ಮಾಡಲ್ಲ, ಆತರ ಈ ತರ ಕೇಸು ಇದೆಲ್ಲ. ಆದ್ರೆ ಇಲ್ಲ ಆತರ ಅಲ್ಲಿಲ್ಲ, ಏನೇ ಬರ್ಲಿ ಕದ್ಲಲ್ಲ. ಯಾಕಂದ್ರೆ ಅಲ್ಲಿ ಅನರ್ಥ ಇದ್ರೂ ಅದು ಬಂದು ಅಷ್ಟೊಂದು ಪ್ರಾಬ್ಲಮ್ ಕೊಡಲ್ಲ. ಯಾವ ತರ ವಿಷ ತೆಗೆದ್ಬಿಟ್ರೆ ಅದಲ್ಲಿ. ಆಮೇಲೆ ಇಲ್ಲಿ ಪ್ರವೇಶ ಮಾಡ್ತೇನೆ ರುಚಿ. ಇಲ್ಲಿ 3 ಅಭಿಲಾಷ ಬರುತ್ತೆ: ಅನುಕೂಲ ಅಭಿಲಾಷ್, ಪ್ರಾಪ್ತಿ ಅಭಿಲಾಷ್, ಸೇವಾ ಅಭಿಲಾಷ್. ಭಗವಂತನ ಹೆಂಗಾದ್ರೂ ನಾವು ಪಡಿಲೇಬೇಕು. ಸೊ ಇಲ್ಲಿ ಇದ್ರ ಮುಂಚೆ ಇಲ್ಲೆಲ್ಲ ಇರುತ್ತೆ ಬೇರೆ ಬೇರೆ ಕಾಮನೆಗಳಿರುತ್ತೆ. ಬೇರೆ ಬೇರೆ ಕಾಮನೆಗಳಂದ್ರೆ ಏನು? ಎಕ್ಸಾಂಪಲ್ ಇವಾಗ ಇಲ್ಲಿ ಬಂದು ಇಲ್ಲಿ ರುಚಿದಲ್ಲಿ ಗೋಲ್ ಅವ್ರ ಗೋಲ್ ಬಂದು ಭಗವತ್ ಪ್ರೇಮ ಪಡೆಯೋದೇ ಗೋಲ್ ಆಗಿರುತ್ತೆ. ಅಂದ್ರೆ ಭಗವತ್ ಭಕ್ತಿ ಪಡೆಯೋದು ಇಲ್ಲಿನಿಂದ ಗೋಲ್ ಶುರು ಆಗೋದು. ಅದ್ರ ಮುಂಚೆ ಗೋಲ್ ಶುರು ಆಗಲ್ಲ, ಇಲ್ಲಿಂದಾನೇ ಶುರು ಆಗೋದು ಗೋಲ್. ಇದ್ರ ಮುಂಚೆ ಎಲ್ಲ ಇವಾಗ ಎಕ್ಸಾಂಪಲ್ ಇವಾಗ ಚಾಂಟಿಂಗ್ ಮಾಡ್ತಾ ಇದ್ರಿ, ನಿದ್ದೆ ಬರ್ತಾ ಇದೆ ಅಂತ ಅವ್ರು ಯೋಚನೆ ಮಾಡಲ್ಲ, ಏನು ನಾನು ಯಾವಾಗ ಭಕ್ತಿ ಪ್ರಾಪ್ತಿ ಮಾಡ್ಕೊಂತೀನಿ ಅಂತ. ನಾನು ಚಾಂಟಿಂಗ್ ಮಾಡೋದು ಕರೆಕ್ಟ್ ಆಗಿ ನಿದ್ದೆ ಬಂದಿರೋ ಚಾಂಟಿಂಗ್ ಮಾಡಿದ್ರೆ ಸಾಕು ಅಂತದ ಮೈಂಡ್ ಅಲ್ಲಿ ಬರುತ್ತೆ. ಆದ್ರೆ ಅದ್ರ ಅರ್ಥ ನೀನು ಭಗವತ್ ಪ್ರೇಮ ಪಡೆಯಕ್ಕೆ ನೀನು ಯೋಗ್ಯತೆ ಆಗ್ಲಿಲ್ಲ, ಇನ್ನು ಅನರ್ಥ ದೂರ ಮಾಡ್ಕೊಳೋ ಕೇಸಲ್ಲಿ ಇದೆಯಾ. ಆದ್ರೆ ಇಲ್ಲಿ ಯಾವಾಗ ಬರ್ತೀರೋ ಅವಾಗ ಹೇಗನ್ನುತ್ತೆ, ಭಕ್ತಿ ಪಡಿಬೇಕು, ನಮ್ ಭಗವಂತನ ಪಡಿಬೇಕು ಅನ್ನೋ ಇಚ್ಛೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ರುಚಿ. ಆವಾಗ್ಲೇ ಈ ಕಾಮನೆ ಎಲ್ಲ ಬರೋದು. ನನಗ್ ದನ ಬೇಕಾಗಿಲ್ಲ, ಜನ ಬೇಕಾಗಿಲ್ಲ, ಸುಂದರಿ ಬೇಕಾಗಿಲ್ಲ. ಅಲ್ಲಿ ಇದ್ರವರೆಗೂ ಸುಮ್ನೆ ಹೇಳ್ದ್ರೂ ಬಾಯಿ ಮಾತು ಅಷ್ಟೇ ಇಲ್ಲಿ. ಇಲ್ಲಿ ಸುಮ್ಮನೆ ಬಾಯಿ ಮಾತುಗಳು ಅಷ್ಟೇ ಇಲ್ಲಿ. ಆದ್ರೆ ಇಲ್ಲಿಂದಾನೇ ಆ ಇಚ್ಛೆ ಬರೋದು. ಸೊ ಇದೆಲ್ಲ ನಂಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನಿಮ್ ಭಕ್ತಿ ಮಾತ್ರನೇ. ಸೊ ಇಲ್ಲಿಂದ ರುಚಿ, ಆಮೇಲೆ ಆಸಕ್ತಿ, ಇಲ್ಲಿ ಭಾವ, ಇಲ್ಲಿ ನಮ್ ಸ್ವರೂಪ ಪ್ರಕಟಿತ ಆಗೋದು ಭಾವದಲ್ಲಿ. ಆಮೇಲೆ ಇದು ಪ್ರೇಮ. ಸೊ ಅಷ್ಟವರೆಗೂ ನಮ್ಗೆ ಏನಾಗಲ್ಲ, ನ ಧನಂ ನ ಜನಂ ನ ಸುಂದರಿಂ ನ ಕವಿತಾಂಬ ಜಗದೀಶ ಕಮ್ಮಿ. ಆ ಸ್ಟೇಜ್ ವರ್ಗೂ ನಮ್ಗೆ ಸೊ ಇಚ್ಛೆ ಇದ್ದೇ ಇರುತ್ತೆ. ಆಕ್ಚುಲಿ ನಮ್ ಬುದ್ಧಿನಿಂದ ನಾವ್ ಬೇಡ ಅನ್ಕೊಬಹುದು, ಇದೆಲ್ಲ ನಮ್ ಬೇಡ ಅನ್ಕೊಬಹುದು ಬುದ್ಧಿನಿಂದ. ಆದ್ರೆ ಏನು ನಾರ್ಮಲ್ ಆಗಿ ಹೃದಯನಿಂದ ಬರಲ್ಲ. ಆದ್ರೆ ಇಲ್ಲಿ ಮಾತ್ರನೇ ನನಗೆ ಭಕ್ತಿ ಸಿಗ್ದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಎಲ್ಲಿಂದ? ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದು ನಮ್ ಕೈಯಲ್ಲಿದೆ. ನೀವು ಎಷ್ಟು ತೀವ್ರದಿಂದ ಭಕ್ತಿ ಮಾಡ್ತಿರೋ ಅದನ್ನಲ್ಲಿರುತ್ತೆ. ಅದಕ್ಕೆ ಹೇಳ್ತಾರೆ, ಅಕಾಮ ಸರ್ವಕಾಮ ಓ ಮೋಕ್ಷ ಕಾಮ ಉದಾರತಿ ತೀವ್ರೇನ ಭಕ್ತಿ ಯೋಗೇನ ಯಜದ ಪುರುಷ ಪರಂ. ಸುಖದೇವ ಗೋಸ್ವಾಮಿ ಹೇಳ್ತಾರೆ, ಅಕಾಮ ಸರ್ವಕಾಮ ಓ ಮೋಕ್ಷ ಕಾಮ ಉದಾರತಿ. ಎಷ್ಟೇ ಕಾಮನ ಇರ್ಲಿ, ಇಲ್ಲಾಂದ್ರೆ ಕಾಮನೇ ಇಲ್ದಿರ ಇದ್ರು, ಇಲ್ಲಾಂದ್ರೆ ಮೋಕ್ಷ ಕಾಮನಾದ್ರೂ ಇರ್ಲಿ, ಒಬ್ರಿಗೆ ಏನ್ ಮಾಡ್ಬೇಕು? ತೀವ್ರೇನ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ತೀವ್ರ ಭಕ್ತಿ ಮಾಡ್ಬೇಕು. ತೀವ್ರ ಭಕ್ತಿ. ಸೊ ಭಕ್ತಿ ಮಾತ್ರನೇ ನಮ್ ಗೋಲ್ ಆಗಿರ್ಬೇಕು. ನಾನು ಹೇಳ್ತಿರ್ತಾನೆ, ಪ್ರಭುಪಾದ ಹೇಳಿದ್ರಲ್ವಾ ನೆನ್ನೆ, ಏನ್ ಹೇಳಿದ್ರು? ಸ್ವಲ್ಪ ಬೆಂಕಿ ಉರಿತಾ ಇದೆ, ಆರ್ಸಕ್ ಹೋಗ್ಬೇಡಿ. ಆರ್ಸಕ್ ಹೋದ್ರೆ ಅದ್ ಇನ್ನೂ ಅಟ್ಕೊಂತಿರತ್ತಪ್ಪ, ಅದಾಗಲ್ಲ ಆರ್ಸಕ್ಕೆ. ಯಾಕೆ? ನಿಮ್ಗೆ ಮಾಯ ತುಂಬಾ ಶಕ್ತಿಶಾಲಿ. ಭಗವಂತನ ಮಾಯ ತುಂಬಾ ಶಕ್ತಿಶಾಲಿ. ಅದು ನೀವೊಂದು ಆದ್ರೆ ಭಗವಂತನ ಶಕ್ತಿ ಮಾಯಾ ತುಂಬಾ ಶಕ್ತಿಶಾಲಿ. ನಿಮ್ನೆ ಏನ್ ಸುಟ್ಬಿಡುತ್ತೆ ಹಂಗೆ. ಬೇರೆಯವ್ರ ಕಥೆ ಎಲ್ಲ ಸಂಸಾರ ಒಂದು ಗೌಣ ಲಕ್ಷಣ. ಮೂಲ ಪ್ರಯೋಜನ ಭಕ್ತಿ ಮಾತ್ರನೇ. ಏನೇ ಬಂದ್ರೇನು ಭಕ್ತಿ ಮಾಡ್ಬೇಕು, ಏನೇ ಬಂದ್ರೇನು ಭಕ್ತಿ ಮಾಡ್ಬೇಕು. ನಮ್ ಜೀವನ ಪ್ರಯೋಜನ ಒಂದೇ ಒಂದು, ಕೃಷ್ಣಗೋಸ್ಕರ ಮಾತ್ರನೇ ನಮ್ ಪ್ರಯೋಜನ ಆಗಿರ್ಬೇಕು, ಬೇರೆ ಇನ್ನೇನಕ್ಕೂ ಪ್ರಯೋಜನ ಅಲ್ಲ. ನ ಧನಂ ನ ಜನಂ ಇತ್ಯಾದಿ ಸೊ
न धनम न जनम इत्यादि यह अन्वय का तात्पर्य अनुकूल्यमय कृष्णानुशीलन मुख्य लक्षण से है तथा व्यतिरेकता तात्पर्य भक्ति के अतिरिक्त अन्याभिलाषित शून्य और कर्म ज्ञानदि द्वारा अनावृत होना इन दो गौण लक्षणों से है ಅಂದ್ರೆ ನಮ್ಮ ಮೂಲ ಲಕ್ಷಣ ಏನಿರಬೇಕು ಸೊ ನ ಧನಂ ನ ಜನಂ ನ ಸುಂದರಂ ನ ಕವಿತಾಂ ವ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೇಶ್ವರೇ ಭವತಾತ್ ಭಕ್ತಿ ರಾಹೇತುಕಿತ್ವೈ ಇದನ್ನ ಚೆನ್ನಾಗಿ ಅರ್ಥ ಮಾಡಬೇಕು ಇವಾಗ ಬಂದು ಫಸ್ಟ್ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಹೇಳ್ತಾರೆ ನ ಧನಂ ನ ಜನಂ ನ ಸುಂದರಂ ನ ಕವಿತಾಂ ನನಗೆ ಇದೆಲ್ಲ ಏನು ಬೇಕಾಗಿಲ್ಲ ಆ ಮತ್ತೆ ಎರಡನೇ ಲೈನ್ ಅಲ್ಲಿ ಏನ್ ಹೇಳ್ತಾರೆ ಮಮ ಜನ್ಮನಿ ಜನ್ಮನೇಶ್ವರೇ ಭವತಾತ್ ಭಕ್ತಿ ರಾಹೇತುಕಿತ್ವೈ ನನಗೆ ಜನ್ಮ ಜನ್ಮದಲ್ಲಿ ನಾನು ಭಕ್ತಿ ಬೇಕು ಸೊ ಇದು ಮುಖ್ಯ ಲಕ್ಷಣ ಯಾವುದು ಜನ್ಮ ಜನ್ಮದಲ್ಲಿ ನನ್ ಭಕ್ತಿ ಬೇಕು ನಿನ್ ಭಕ್ತಿ ಬೇಕು ಇದು ಒಂದು ಮುಖ್ಯ ಲಕ್ಷಣ ಇದು ಎರಡನೇದು ಬಂದು ಏನು ಗೌಣ ಲಕ್ಷಣ ಅಂದ್ರೆ ಇದು ಇರ್ಬೋದು ಇಲ್ದಿರೋ ಹೋಗ್ಬೋದು ಎಕ್ಸಾಂಪಲ್ ಇವಾಗ ನದನಂ ನ ಜನಂ ನ ಸುಂದರಿ ನಾಕ್ ಇದೆಲ್ಲ ಬೇಕಾಗಿಲ್ಲ ಆದ್ರೆ ಇದರಿಂದಾನೇ ನಿನ್ ಭಕ್ತಿ ಗುರು ಸೇವೆ ಆಗುತ್ತೆ ಅಂದ್ರೆ ಭಗವಂತನ ಸೇವೆ ಆಗುತ್ತೆ ಅಂದ್ರೆ ಅವ್ ನೀ ಏನ್ಕೋಸ್ಕರ ಸೊ ಇದಕ್ಕೋಸ್ಕರ ಪಡ್ಬೇಕು ಬೇಕಾಗುತ್ತೆ ಆದ್ರೆ ಮುಖ್ಯ ಲಕ್ಷಣ ಏನಾಗಿರ್ಬೇಕು ಭಗವಂತನ ಭಕ್ತಿದಾಗಿರ್ಬೇಕು ಆದ್ರೆ ದುಡ್ಡು ಇದು ಜನ ಫಾಲೋವರ್ಸ್ ಇದು ಇರ್ಬೋದು ಇಲ್ದಿರೋ ಹೋಗ್ಬೋದು ಇದ್ರ ಬಗ್ಗೆ ನಮ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಯೋಚನೆ ನಮ್ ಗೋಲ್ ಫೋಕಸ್ ಮಾಡ್ಬೇಕಾಗಿರೋದು ಬಂದು ಭಕ್ತಿ ಮೇಲೆ ಎಕ್ಸಾಂಪಲ್ ಇವಾಗ ಒಂದ್ಸ್ಕದ ಸೊ ನಮ್ ಸಂಪ್ರದಾಯದಲ್ಲೇ ಮಧ್ವಾಚಾರ್ಯ ಶಿಷ್ಯರು ಬಂದು ಯಾರು ಆಕ್ಚುಲಿ ಒಂದು ರಾಜ ಇರ್ತಾರೆ ಓಕೆನಾ ಅವ್ರು ಬಂದು ರಾಜಮಂಡ್ರಿ ರಾಜಮಂಡ್ರಿ ಆಂಧ್ರದಲ್ಲಿದೆ ಅಲ್ವಾ ರಾಜಮಂಡ್ರಿ ಕೊವ್ವೂರು ಪಕ್ಕದಲ್ಲಿ ರಾಯರಾಮನ ಸಮಾಧಿ ನಡೆದಿರೋ ಜಾಗ ರಾಜಮಂಡ್ರಿ ಅಲ್ಲಿ ಒಂದು ರಾಜ ಪರಿಪಾಲನೆ ಮಾಡ್ತಾ ಇರ್ತಾರೆ ಶ್ಯಾಮ ಶಾಸ್ತ್ರಿ ಅಂತ ಅವ್ರ ಹತ್ರ ಮಂತ್ರಿ ಇರ್ತಾರೆ ಅವ್ರು ಬಂದು ಶೈವಾಸ್ ಓಕೆನಾ ಶೈವ ಶಿವನ ಪೂಜೆ ಮಾಡ್ತಾ ಇದ್ರು ಒಂದ್ಸತಿ ಮಧ್ವಾಚಾರ್ಯ ಆ ಜಾಗದಲ್ಲಿ ಹೋಗ್ತಾ ಇರುವಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಪ್ರಚಾರ ಮಾಡಿ ಆ ರಾಜನ್ ಡಿಬೇಟ್ ಮಾಡ್ತಾರೆ ಆ ರಾಜ ಹತ್ರ ಅವಾಗ ರಾಜ ಬಂದು ಏನಾಗ್ಬಿಡ್ತಾರೆ ಸರೆಂಡರ್ ಆಗ್ಬಿಡ್ತಾರೆ ಮಧ್ವಾಚಾರ್ಯ ಸರೆಂಡರ್ ಆಗ್ಬಿಟ್ಟು ಶೈವನ ತ್ಯಾಗ ಮಾಡಿ ವೈಷ್ಣವನ ಒಪ್ಕೊಂತಾರೆ ಅಂಗೀಕಾರ ಮಾಡ್ತಾರೆ ಅವಾಗ ಇಬ್ರು ಏನ್ ಮಾಡ್ತಾರೆ ಅಂದ್ರೆ ರಾಜ್ಯನ ತ್ಯಾಗ ಮಾಡ್ಬಿಡ್ತಾರೆ ಶ್ಯಾಮಶಾಸ್ತ್ರಿ ಮತ್ತೆ ಅವ್ರ ಮಂತ್ರಿ ಸೊ ಮಂತ್ರಿ ಆಮೇಲೆ ಮಂತ್ರಿ ಏನೋ ದೀಕ್ಷೆ ತಗೊಂತಾರೆ ದೀಕ್ಷೆ ತಗೊಂಡ್ ಸನ್ಯಾಸಿನ ತಗೊಂತಾರೆ ಅವರೇ ಪದ್ಮನಾಭ ತೀರ್ಥ ಸೊ ಏನು ಕೃಷ್ಣ ಹೋಯ್ತೆ ಚತುರ್ಮುಖ ಹೋಯ ಕೃಷ್ಣ ಸೇವನ್ಮುಖ ಬ್ರಹ್ಮ ಹೋಯ್ತೆ ನಾರದೇರ ಮತಿ ನಾರದ ಹೋಯ್ತೆ ವ್ಯಾಸ್ ಮಧ್ವಕೋ ಹೇ ವ್ಯಾಸದಾಸ್ ಪೂರ್ಣ ಪ್ರಜ್ಞ ಪದ್ಮನಾಭ ಗತಿ ಸೊ ಆ ಪದ್ಮನಾಭ ತೀರ್ಥ ಯಾರಂದ್ರೆ ಆ ಮಂತ್ರಿ ಮತ್ತೆ ರಾಜ ಇನ್ನು ಕೇಳ್ತಾನೆ ನನಗೂ ದೀಕ್ಷಾ ಕೊಡಿ ಸನ್ಯಾಸಿ ಕೊಡಿ ಅಂತ ಇಲ್ಲ ಇನ್ನೂ ಸ್ವಲ್ಪ ರಾಜ್ಯನ ಪರಿಪಾಲನೆ ಮಾಡ್ಬೇಕು ಹಂಗಿಂತೆಲ್ಲ ಇಲ್ಲ ಮತ್ತೆ ಯಾವಾಗ ಜೀವನ ನಾಶ ಆಗುತ್ತೋ ಗೊತ್ತಿಲ್ಲ ನನಗೆ ತುಂಬಾ ಬೇಡ್ಕೊಂತಾನೆ ಅವಾಗ ಏನ್ ಕೊಡ್ತಾರೆ ಅಂದ್ರೆ ಅವ್ರಿಗೂ ಸನ್ಯಾಸ ಕೊಟ್ಬಿಡ್ತಾರೆ ಅವರೇ ನರಹರಿ ತೀರ್ಥ ನರಹರಿ ತೀರ್ಥ ನೆಕ್ಸ್ಟ್ ಲೈನ್ ಬರುತ್ತೆ ಏನು ಸೊ ಮಧ್ವಕೋಹೆ ವ್ಯಾಸದಾಸ್ ಪೂರ್ಣ ಪ್ರಜ್ಞ ಪದ್ಮನಾಭ ಗತಿ ನೃಹರಿ ಮಾಧವ ವಂಶೆ ಆ ನೃಹರಿ ಅನ್ನೋದು ಯಾರಂದ್ರೆ ನರಹರಿನೇ ನರಹರಿ ಸೊ ಅವರೆಲ್ಲ ಸನ್ಯಾಸಿನೇ ಆಮೇಲೆ ಅವ್ರ ನೆಕ್ಸ್ಟ್ ಇನ್ನು ಶಿಷ್ಯ ಅಕ್ಷೋಭ್ಯ ತೀರ್ಥ ಶಿಷ್ಯ ಯಾರು ಜಯತೀರ್ಥ ಮನೆ ಹೇಳ್ದೆ ಜಯತೀರ್ಥ ಬಗ್ಗೆ ಒಂದು ವಾರ ಮುಂಚೆ ಹೇಳಿದ್ದೆ ನೆನಪಿದೆಯಾ ಇಲ್ವಾ ನೆನಪಿಲ್ಲ ಜಯತೀರ್ಥ ಅವರು ಒಂದು ರಾಜನೇ ಏನಾಗ್ತಾರೆ ಯಾರು ಒಂದು ಓರಿ ಆಗಿರ್ತಾರೆ ಅಲ್ವಾ ಬಿಡಿ ಎಲ್ಲಿ ಏನ್ ಲಾಭ ಇಲ್ಲ ಜಯತೀರ್ಥ ಅವ್ರು ಬಂದು ಆಕ್ಚುಲಿ ಬಂದು ಇದ್ರ ಮುಂಚೆ ಜನ್ಮದಲ್ಲಿ ಜಯತೀರ್ಥ ಆಕ್ಚುಲಿ ಒಂದು ರಾಜ ಇರ್ತಾರೆ ಓಕೆನಾ ರಾಜ ಆ ರಾಜಕ್ಕೆ ಇಬ್ರು ಮಕ್ಳು ಅವ್ರು ಮೊದಲನೇ ಹುಡ್ಗ ಹೋಗಿ ನಂಗ್ಬಿಡ್ತಾನೆ ಅಂದ್ರೆ ಇದೆಲ್ಲ ಸಂಸಾರ ಎಲ್ಲ ಬೇಕಾಗಿಲ್ಲ ಅಂತ ಹೋಗಿ ಸನ್ಯಾಸ ತಗೊಂಡ್ಬಿಡ್ತಾನೆ ಅವರೇ ಅಕ್ಷೋಭ್ಯ ತೀರ್ಥ ಸೊ ನೃಹರಿ ಮಾಧವ ವಂಶಿ ಅಕ್ಷೋಭ್ಯರ ಪರಮಹಂಸೆ ಅಕ್ಷೋಭ್ಯ ತೀರ್ಥ ಅವರೇ ಸೊ ಅಕ್ಷೋಭ್ಯ ತೀರ್ಥ ಹೋಗಿ ಆಮೇಲೆ ಸನ್ಯಾಸಿ ತಗೊಂಡ್ಬಿಡ್ತಾರೆ ಆಮೇಲೆ ಅವ್ರ ಅಪ್ಪ ನನ್ ಮಗ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವಾಗ ಅಕ್ಷೋಭ್ಯ ತೀರ್ಥ ಎಲ್ಲ ಹೇಳ್ಬಿಡ್ತಾರೆ ಏನ್ ಚಿಂತೆ ಮಾಡ್ಬೇಡಿ ಎರಡನೇ ಮಗ ಇದ್ದಾನೆ ಅವ್ನ ರಾಜ್ಯ ನೋಡ್ಕೊಂತಾನೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸನ್ಯಾಸಿ ಎಲ್ಲ ತಗೊಂಡ್ ಬರ್ತಾನೆ ಆಮೇಲೆ ಎರಡನೇ ಮಗ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ತಾನೆ ಆಮೇಲೆ 40 ವರ್ಷ ಆದ್ಮೇಲೆ ಬರ್ತಾನೆ ಅಕ್ಷೋಭ್ಯ ತೀರ್ಥ ಮತ್ತೆ ಆ ರಾಜ್ಯಕ್ಕೆ ಸನ್ಯಾಸಿ ಬಂದಿದ್ದಾರೆ ಅಂತ ಏನ್ ಮಾಡ್ತಾರೆ ಆ ರಾಜ ಬಂದು ಪಾದ ಎಲ್ಲ ಅವ್ರ ಪಾದ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತಾರೆ ಆಕ್ಚುಲಿ ಆ ರಾಜ ಯಾರು ಅಕ್ಷೋಭ್ಯ ತೀರ್ಥ ತಮ್ಮನೆ ಆದ್ರೆ ಸನ್ಯಾಸಿಗೆ ಬಂದಿದ್ದಾರೆ ಸೊ ಆಮೇಲೆ ಆ ರಾಜ ಕೇಳ್ತಾರೆ ನನ್ ಮಕ್ಳಿಲ್ಲ ಅಂತ ಹೇಳುವಾಗ ಚಿಂತೆ ಮಾಡಬೇಡ ನಿನ್ 3 ಮಕ್ಳು ಹುಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಒಂದು ಮಗ ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾನೆ ಆಮೇಲೆ ಇನ್ನೊಂದು ಎರಡನೇ ಮಗ ಹುಡ್ತಾನೆ ಎರಡನೇ ಮಗ ತುಂಬಾ ವಿದ್ಯೆ ಕಲ್ತ್ಕೊಂತಾನೆ ಚಿಕ್ಕ ವಯಸ್ಸದಲ್ಲೇ ಏನಾಗುತ್ತೆ ಯುದ್ಧ ಮಾಡೋದ್ ಕಲ್ತ್ಕೊಂತಾನೆ ಕುದುರೆ ಓಡಿಸೋದು ಆನೆ ಓಡಿಸೋದು ಇಲ್ಲೆಲ್ಲ ಕಲ್ತ್ಕೊಂತಾನೆ ಕುದುರೆ ಓಡಿಸೋದ್ರಲ್ಲಿ ಎಕ್ಸ್ಪರ್ಟು
ಆಮೇಲೆ ಒಂದಿನ ಏನಾಗುತ್ತೆ, 20 ವರ್ಷ ಆಗುತ್ತೆ, ಕಾಡಲ್ಲಿ ಹೋಗಿರ್ತಾನೆ ಬೇಟೆ ಆಡೋದಕ್ಕೆ. ತುಂಬಾ ದಾಹ ಆಗುತ್ತೆ ನೀರಲ್ಲಿ. ಆಮೇಲೆ ಕುದುರೆ ಮೇಲೆ ಕುತ್ಕೊಂಡು ನೀರಲ್ಲಿ ಇಳಿತಾನೆ. ನೀರಲ್ಲಿ ಇಳಿದ್ಬಿಟ್ಟು ಸೆಂಟ್ರಲ್ಲಿ, ಆ ಕೆರೆ ಸೆಂಟ್ರಲ್ಲಿ ಹೋಗ್ಬಿಟ್ಟು ನೀರಿಂಗ ಬಾಯ ಕುಡಿತಾನೆ. ಅಲ್ಲಿ ಅಕ್ಷೋಭ್ಯ ತೀರ್ಥ ನೋಡ್ತಾ ಇರ್ತಾರೆ. ಕಿಂ ಪಶು ಪೂರ್ವ ದೇಹೆ, ಕಿಂ ಪಶು ಪೂರ್ವ ದೇಹೆ. ಅಕ್ಷೋಭ್ಯ ತೀರ್ಥ ಎಲ್ಲಿ ಇರ್ತಾರೆ? ಪೂರ್ವ ಜನ್ಮದಲ್ಲಿ ಯಾವ ದೇಹ ನಿಂದು ಅಂತ. ಕಿಂ ಪಶು, ಯಾ ಪಶು, ಯಾ ಪಶು ನೀನು ಮುಂಚೆ ಜನ್ಮದಲ್ಲಿ. ಕಿಂ ಪಶು ಪೂರ್ವ ದೇಹೆ, ಯಾ ಪಶು ನೀನಿದು ಮುಂಚೆ ಜನ್ಮದಲ್ಲಿ ಅಂತ ಕೇಳುವಾಗ ಅವ್ರಿಗೆ ನೆನ್ಪು ಮಾಡ್ಕೊಂತಾರೆ ನೀನ್ ಯಾ ಪಶು ಅಂತ. ಆ ಹುಡುಗ ಇದ್ರ ಮುಂಚೆ ಜನ್ಮದಲ್ಲಿ ಅವ್ರ ಮಧ್ವಾಚಾರ್ಯ ಹತ್ರ ಓರಿಯಾಗಿ ಇರ್ತಾ ಇತ್ತು. ಮಧ್ವಾಚಾರ್ಯ ಹತ್ರ ಓರಿ ಏನ್ ಮಾಡ್ತಾ ಇದ್ರಂತ, ಎತ್ತಿನ ಗಾಡಿದಲ್ಲಿ ಬುಕ್ಸ್ನೆಲ್ಲ ಅಲ್ಲಿ ಒಂದೊಂದ್ ಜಾಗದಿಂದ ಒಂದೊಂದ್ ಜಾಗಕ್ಕೆ ಎತ್ಕೋಗ್ತಾ ಇದ್ರು. ಅವಾಗ ಕುತ್ಕೊಂಡು ಕಥೆನೂ ಕೇಳ್ತಾ ಇತ್ತು, ಮಧ್ವಾಚಾರ್ಯ ಕ್ಲಾಸ್ ಕೊಡ್ತಾ ಇದ್ರಿ ಆ ಓರಿ. ಅವಾಗ ಮಧ್ವಾಚಾರ್ಯ ಎಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಆಮೇಲೆ ಸ್ವಲ್ಪ ಜನ ಶಿಷ್ಯರು ಹೇಳ್ತಾರೆ, ನೀವು ಇಷ್ಟೆಲ್ಲ ಬರ್ತಿದ್ದೀರಾ, ಅದ್ರಲ್ಲಿ ಸೂತ್ರ ರೂಪದಲ್ಲಿ ಬರ್ದಿದ್ರ, ಇದಕ್ಕೆ ಭಾಷೆ ಯಾರು ಬರೀತಾರೆ, ಅರ್ಥ ಬರೀತಾರೆ. ಅವಾಗ ಎಲ್ಲಾರು ಅನ್ಕೊಂತಾರೆ ಅಹಂಕಾರದಿಂದ, ನನ್ಗೆ ಹೇಳ್ತಾರೆ ಅಂತ. ಆದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಎತ್ತು ಬರೆಯುತ್ತೆ. ಅದೇ ನೆಕ್ಸ್ಟ್ ಜನದಲ್ಲಿ ಜಯತೀರ್ಥ ಹಾಕಿ ಬರೋದು, ಅವರೇ ಜಯತೀರ್ಥ ಹಾಕಿ ಬರೋದು. ಅದ್ರ ಮುಂಚೆ ಅಕ್ಷೋಭ್ಯ ತೀರ್ಥ ತಪಸ್ಸೆ ಮಾಡಿರ್ತಾರೆ, ನಾನೇನೋ ಇಷ್ಟು ಪ್ರಾಮಾಣಿಕ ಗುರು ಆಗಿದ್ದೀನಿ, ಮತ್ತೆ ಈ ಸಂಪ್ರದಾಯ ಮುಂದ್ಗಡೆ ಯಾರು ಕರ್ಕ ಹೋಗ್ತಾರೆ. ಅವಾಗ ಆ ತಪಸ್ಸದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಆಕಾಶವಾಣಿ ಹೇಳುತ್ತೆ, ನೋಡಿ ಇದೇ ತರನೇ ಯಾರೋ ಒಬ್ರು ಬಂದು ಏನ್ ಮಾಡ್ತಾನೆ, ಕೆರೆದಲ್ಲಿ ನೀರ್ ಕುಡಿತಾ ಇರ್ತಾನೆ ಬಾಯಿ ಹಾಕಿ, ಅವನೇ ನಿನ್ ಶಿಷ್ಯ ಆಗಿ ಬರ್ತಾನೆ. ಅವರೇ ಜಯತೀರ್ಥ. ಸೊ ನಮ್ ಕಥೆ ಇಲ್ಲಿ ಏನಂದ್ರೆ, ಇಲ್ಲಿ ಬರೋಣ, ಎಲ್ಲಿ ಒಂದು ರಾಜ, ಅವ್ರಿಬ್ರು ಏನ್ ಮಾಡ್ತಾರೆ, ಸನ್ಯಾಸಿ ತಗೊಂತ ಅಂದ್ರೆ, ಒಬ್ರು ಬಂದು ಏನಾಗ್ತಾರೆ, ಪದ್ಮನಾಭ ತೀರ್ಥ ಮಂತ್ರಿ ಆಗ್ತಾರೆ, ಪದ್ಮನಾಭ ತೀರ್ಥ. ಆಮೇಲೆ ರಾಜ ಆಗ್ತಾರೆ ನರಹರಿ ತೀರ್ಥ. ಆಮೇಲೆ ಎಲ್ಲಾ ಜಾಗದಲ್ಲಿ ಪ್ರಚಾರ ಮಾಡಕ್ ಕಲಿಸ್ತಾರೆ, ಇವ್ರನ್ನೆಲ್ಲ ಪ್ರಚಾರ ಮಾಡಕ್ ಕಲಿಸ್ತಾರೆ. ಆಮೇಲೆ ಒರಿಸ್ಸಾ ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ಸರಿ ರಾಜ ಸತ್ತೋಗ್ಬಿಡ್ತಾನೆ. ರಾಜ ಸತ್ತೋಗೋಗ ಏನಾಗುತ್ತೆ, ಫುಲ್ ಜಗಳ ಆಗ್ಬಿಡುತ್ತೆ ಅಲ್ಲಿ. ನಾನ್ ರಾಜ ಆಗ್ಬೇಕು, ನಾನ್ ರಾಜ ಆಗ್ಬೇಕು, ನಾನ್ ರಾಜ ಆಗ್ಬೇಕು, ನಾನ್ ರಾಜ ಆಗ್ಬೇಕು ಅಂತ. ಅವಾಗ ಏನಾಗುತ್ತೆ ಅಂದ್ರೆ, ಅವಾಗ ಎಂತಿ ಇರ್ತಾಳೆ ಆ ರಾಜ, ರಾಣಿ ಇರ್ತಾಳೆ. ರಾಣಿ ಬಂದು ಜಗನ್ನಾಥರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಪ್ರಭು ನೀನೇ ನೋಡ್ಕೊಬೇಕು, ರಾಜ್ಯ ಈ ತರ ಆಗ್ಬಿಟ್ಟೈತೆ ಹಿಂಗೆ ಅಂತ. ಆಮೇಲೆ ರಾಣಿಗೆ ಒಂದು ಮೈಂಡ್ ಅಲ್ಲಿ ಬರ್ತಲ್ಲ, ಅರೆ ಆ ಶ್ಯಾಮಶಾಸ್ತ್ರಿ ಇದ್ರಲ್ವ, ಅವ್ರನ್ನ ಕರ್ಕೊಬ ಅಂತ ಸೈನಿಕರನ್ನ ಕಳಿಸ್ತಾರೆ. ಆಮೇಲೆ ಗೊತ್ತಾಗುತ್ತೆ ಶ್ಯಾಮಶಾಸ್ತ್ರಿ ಸನ್ಯಾಸ ಆಗ್ಬಿಟ್ಟಿದಾರ ಅಂತ. ಅವಾಗ ಮಧ್ವಾಚಾರ್ಯ ನರಹರಿ ತೀರ್ಥನ ಆ ರಾಜ್ಯಕ್ಕೆ ಹೋಗು ಅಂತ ಕಳಿಸ್ತಾರೆ. ನೀನ್ ಹೋಗಿ ರಾಜ್ಯನ ಪರಿಪಾಲನೆ ಮಾಡ್ಬೇಕು ಅಂತ ಕಳಿಸ್ತಾರೆ. ಮಧ್ವಾಚಾರ್ಯ ಬಂದ್ ಏನ್ ಮಾಡ್ತಾರೆ ಅಂದ್ರೆ, ನರಹರಿ ತೀರ್ಥ ಬಂದು ಒಂದು ಗುಹೆದಲ್ಲಿ ಕುತ್ಕೊಂಡು ತಪಸ್ಸೆ ಮಾಡ್ತಾ ಇರ್ತಾರೆ. ಇಲ್ಲಿ ಜಗನ್ನಾಥ ರಾಣಿಗೆ ಬಂದ್ ಹೇಳ್ತಾರೆ, ನಾನೊಂದು ಆನೆನ ಕಳಿಸ್ತೀನಿ, ನನ್ ಹೂವ ಮಾಲ ಪ್ರಸಾದ ಕೊಟ್ ಕಳ್ಸು, ಆ ಆನೆ ಹೋಗಿ ಯಾರಕ್ ಹೂವ ಆಗುತ್ತೋ ಅವರೇ ಬಂದು ರಾಜ್ಯ ಅಂತ. ಅವಾಗ ಆನೆ ತಗೊಬಂದ್ ಯಾರಕ್ಕಾಗುತ್ತೆ, ಆ ಗುಹೆಯಲ್ಲಿ ಕುತ್ಕೊಂಡು ಭಜನೆ ಮಾಡ್ತಾ ಇರ್ತಾರಲ್ವಾ, ಅವ್ರ ನರಹರಿ ತೀರ್ಥದಲ್ಲಿ ಕತ್ತಲ್ ಹಾಕುತ್ತೆ. ನರಹರಿ ತೀರ್ಥದಲ್ಲಿ ಆಮೇಲೆ ಏನಾಗ್ತಾರೆ, 12 ವರ್ಷ ರಾಜ ಆಗಿ ಪರಿಪಾಲನೆ ಮಾಡ್ತಾರೆ. ಯಾಕೆ ಮಧ್ವಾಚಾರ್ಯ ಯಾಕೆ ಕಳಿಸಿದ್ರು ಅಂದ್ರೆ, ಆ ರಾಜ್ಯದಲ್ಲಿ ಒಂದು ರಾಮನ ವಿಗ್ರಹ ಇರುತ್ತೆ. ಆ ರಾಮನ ವಿಗ್ರಹ ಯಾರು ಕೊಟ್ಟಿದ್ರು ಅಂದ್ರೆ, ಅದು ಇಕ್ಷಾಕು ಕುಲದಿಂದ ಅವ್ರು ಪೂಜೆ ಮಾಡ್ತಾ ಇದ್ದಿದ್ದು. ಇಕ್ಷಾಕು ರಾಜ ಯಾರು, ರಾಮನ ಪರಂಪರ. ರಾಮನ ಇನ್ನೂ ಬಂದಿಲ್ಲ, ಅದ್ರ ಮುಂಚೆನೆ ರಾಮನ ವಿಗ್ರಹನ ಅವ್ರು ಪೂಜೆ ಮಾಡ್ತಾ ಇದ್ರು. ಇಕ್ಷಾಕು ರಾಜ ಅವ್ರ ಪರಂಪರೆಯಿಂದ ಬರ್ತಾ ದಶರಥ ಮಹಾರಾಜು ರಾಮನ ವಿಗ್ರಹನ ಪೂಜೆ ಮಾಡ್ತಾರೆ. ಆಮೇಲೆ ಲಕ್ಷ್ಮಣನು ಪೂಜೆ ಮಾಡ್ತಾನೆ, ಸೀತಾನು ಪೂಜೆ ಮಾಡುತ್ತೆ ರಾಮನ ವಿಗ್ರಹನ. ಆಮೇಲೆ ಏನಾಗುತ್ತೆ, ಅದು ಒಂದು ಅಯೋಧ್ಯದಲ್ಲಿ ಒಂದು ಭಕ್ತನ ಇರ್ತಾನೆ, ಒಂದು ಬ್ರಾಹ್ಮಣ. ಡೈಲಿ ರಾಮನ ದರ್ಶನ ಮಾಡಿದ್ರೆ ಊಟ ಮಾಡ್ತಾ ಇರ್ಲಿಲ್ಲ. ಒಂದ್ಸತಿ ಏನಾಗುತ್ತೆ ಅಂತ 7 ದಿನ ರಾಮ ದರ್ಶನ ಕೊಟ್ಟ, ಅವಾಗ 7 ದಿನ ಏನು ತಿನ್ನಲ್ಲ. ರಾಮ ಈ ತರ ಮಾಡ್ಬಿಟ್ರಂತ ಅವ್ರ ಸ್ವಯಂ ವಿಗ್ರಹನ ಆ ವಿಗ್ರಹನೇ ರಾಮ ಆ ಬ್ರಾಹ್ಮಣ ಕೊಡ್ತಾರೆ. ಮತ್ತೆ ಆ ಬ್ರಾಹ್ಮಣ ವಯಸ್ಸಾದ್ಮೇಲೆ ಆ ಬ್ರಾಹ್ಮಣ ಏನ್ ಮಾಡ್ತಾರೆ ಅಂದ್ರೆ, ಅದೇ ವಿಗ್ರಹನ ತಗೋಗಿ ಹನುಮಂತನ ಕೊಡ್ತಾರೆ. ಹನುಮಂತ ಅದೇ ವಿಗ್ರಹನ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬಿಟ್ಟು ಮಹಾಭಾರತದ ಟೈಮಲ್ಲಿ ಆ ವಿಗ್ರಹನ ಭೀಮಕ್ ಕೊಡ್ತಾರೆ. ಭೀಮ ಅದ್ ಪೂಜೆ ಮಾಡ್ತಾ ಆ ಒರಿಸ್ಸಾ ರಾಜ್ಯಕ್ಕೆ ಕೊಡ್ತಾರೆ. ಆಮೇಲೆ ಏನಾಯ್ತು, ಯಾರು ಪೂಜೆ ಮಾಡೋರಿಲ್ಲ, ಹಂಗೆ ಇಟ್ಬಿಡ್ತು. ಸೊ ಅದೇ ಹನುಮಂತನೇ ಅದೇ ಭೀಮನೇ ಇವಾಗ ಮಧ್ವಾಚಾರ್ಯಕ್ಕೆ ಬಂದಿರೋದು. ಸೊ ಮಧ್ವಾಚಾರ್ಯಕ್ಕೆ ಗೊತ್ತು ಅದು ಎಲ್ಲಿದೆ ಅಂತ. ಅದ್ರಿಗೆ ಅಕ್ಷೋಭ್ಯ ತೀರ್ಥ ಯಾರಿಗೆ, ನರಹರಿ ತೀರ್ಥದಲ್ಲಿ ಇರ್ತಾರೆ, ನೀನ್ 12 ವರ್ಷ ಪರಿಪಾಲನೆ ಮಾಡು, ಆಮೇಲೆ ಆ ವಿಗ್ರಹನ ತಗೋಬ್ ನನ್ ಕೊಡು ಅಂತ. ಆ ವಿಗ್ರಹನ ಮಂತ್ರಾಲಯದಲ್ಲಿರೋದು ಇವಾಗ. ಮೂಲರಾಮ, ಮಂತ್ರಾಲಯದಲ್ಲಿದೆ ಮೂಲರಾಮ ವಿಗ್ರಹ. ಸೊ ಇವಾಗ ಆ ನರಹರಿ ತೀರ್ಥ ಏನ್ ಮಾಡಿದ್ರು, ರಾಜ್ಯನೇ ಪರಿಪಾಲನೆ ಮಾಡಿದ್ರು. ಈಗ ಸನ್ಯಾಸಿ ಹೆಂಗ್ ರಾಜ್ಯನ ಪರಿಪಾಲನೆ ಮಾಡಿದ್ರು ಅಲ್ವಾ. ಆದ್ರೆ ಸೊ ಅದ್ರಿಗೆ ಹೇಳ್ತಾ ಇರೋದು, ಮೂಲ ಲಕ್ಷಣ ಏನು, ಭಕ್ತಿ.
ಮೂಲ ಲಕ್ಷಣ ಈ ಶ್ಲೋಕದಲ್ಲಿ ಭಕ್ತಿ ಅನ್ನೋದು ಮೂಲ ಲಕ್ಷಣ. ಆದ್ರೆ ದುಡ್ಡು ಬರ್ಬೋದು, ಬರ್ದಿರೋ ಹೋಗ್ಬೋದು. ಅದೇ ಇದು ಎರಡನೇ ಲಕ್ಷಣ, ಇದು ಗೌಣ ಲಕ್ಷಣ. ಓಕೆ, ದುಡ್ಡಿನಿಂದ ನಿನ್ ಭಗವಂತನ ಸೇವೆ ಆಗುತ್ತೆ ಅಂದ್ರೆ ಆ ದುಡ್ಡನ್ನ ಸ್ವೀಕಾರ ಮಾಡ್ಬೇಕಾಗುತ್ತೆ. ಆದ್ರೆ ದುಡ್ಡು ನಿನ್ ಗೋಲ್ ಆಗಿರ್ಬಾರ್ದು, ಅಮೌಂಟ್ ನಿನ್ ಗೋಲ್ ಆಗಿರ್ಬಾರ್ದು, ನಿನ್ ಫಾಲೋವರ್ಸ್ ನಿನ್ ಗೋಲ್ ಆಗಿರ್ಬಾರ್ದು. ಆದ್ರೆ ಅದರಿಂದ ನೀನ್ ಭಗವಂತನ ಸೇವೆ ಆಗುತ್ತೆ ಅಂದ್ರೆ ಅದ್ರಿಗೆ ಆಸಕ್ತಿ ಆಗ್ದಿರಾ. ಅನಾಸಕ್ತ ವಿಷಯ ನೆತಾರ್ಹೂಂ ಪಯಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಅನಾಸಕ್ತ ವಿಷಯಾನ್, ಆ ವಿಷಯಕ್ಕೆ ಆಸಕ್ತಿ ಆಗ್ದಿರಾ ಅಂದ್ರೆ ಏನು, ಅಮೌಂಟ್ ಆಗಿರ್ಲಿ, ಸೊ ಈ ತರ ಫಾಲೋವರ್ಸ್ ಆಗಿರ್ಲಿ, ಇದ್ರಿಗೆ ಏನು ಆಸಕ್ತಿ ಆಗ್ದಿರಾ ಅದು ಭಗವಂತನ ಸೇವೆಗೋಸ್ಕರ ಸ್ವೀಕಾರ ಮಾಡ್ಬೇಕಾಗುತ್ತೆ. ಆದ್ರೆ ಇದು ಬದ್ಧಜೀವಿ ಆತರ ಆಸಕ್ತಿ ಆಗದ್ರೆ ಸ್ವೀಕಾರ ಮಾಡಕ್ ಆಗಲ್ಲ. ಬದ್ಧಜೀವಿ ಆಸಕ್ತಿ ಹಾಗೆ ಆಗ್ತಾನೆ. ಎಷ್ಟವರೆಗೂ ನೀನ್ ಭಗವಂತನ ಮೇಲೆ ಆಸಕ್ತಿ ಆಗಲ್ವೋ ಅಷ್ಟವರೆಗೂ ಇದ್ರ ಮೇಲೆ ನಿನ್ಗೆ ಆಸಕ್ತಿ ಬಂದೇ ಬರುತ್ತೆ. ಆದ್ರೆ ಭಗವಂತನ ಮೇಲೆ ಯಾವಾಗ ಆಸಕ್ತಿ ಆಗುತ್ತೋ ಅವಾಗ ಇದ್ರ ಮೇಲೆ ಹೋಗುತ್ತೆ. ಭಗವಂತನ ಮೇಲೆ ಆಸಕ್ತಿ ಆಗದಿರ ಇದ್ರೆ ಇದ್ರ ಮೇಲೆ ಆಸಕ್ತಿ ಹೋಗಲ್ಲ. ಸೊ ಅದ್ರಿಗೆ ಬದ್ಧಜೀವಿಗೆ ಭಗವಂತನ ಮೇಲೆ ಹಂಗೋ ಆಸಕ್ತಿ ಇಲ್ಲೇ ಇಲ್ಲ, ಅದರಿಂದ ಇದ್ರಿಗೆ ಆಕರ್ಷಿತ ಆಗೇ ಆಗ್ತಾನೆ. ಆದ್ರೆ ಇದೇನು ಅರ್ಥ ಏನಿದ್ರಿಗೆ, ಅದು ಭಗವಂತನ ಸೇವೆಕಾದ್ರೆ ಅದನ್ನ ಸ್ವೀಕಾರ ಮಾಡ್ಬೇಕಾಗುತ್ತೆ. ನೋಡಿ ಎಕ್ಸಾಂಪಲ್, ಅಂಬರೀಷ್ ಮಹಾರಾಜ್ ಈ ಪ್ರಪಂಚಕ್ಕೆಲ್ಲ ಅವರೇ ಚಕ್ರವರ್ತಿ, ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ಲಿಲ್ಲೇನು, ಆದ್ರೆ ಏನ್ ಮಾಡ್ತಾ ಇದ್ರು, ಭಗವಂತನ ಸೇವೆ ಮಾಡ್ತಾ ಇದ್ರು ಅಲ್ವಾ, ಭಕ್ತಿ ಮಾಡ್ತಾ ಇದ್ದಾರೆ. ಸವೈ ಮನ ಕೃಷ್ಣ ಪಾದಾರವಿಂದಯೋ ವಾಂಚಾನ್ಸಿ ವೈಕುಂಠ ಗುಣಾನುವರ್ಣನೆ. ಅವ್ರ ಶರೀರ ಅವ್ರ ಕೈನ ಯೂಸ್ ಮಾಡೋರು, ಭಗವಂತನ ಸೇವೆ ಮಾಡಕ್ ಮಾತ್ರನೇ ಯೂಸ್ ಮಾಡೋರು. ಕಾಲ್ನ ಭಗವಂತನ ಟೆಂಪಲ್ಗೆ ಹೋಗಿ ಮಾತ್ರನೇ ಪರಿಕ್ರಮ ಮಾಡಕ್ ಮಾತ್ರನೇ ಯೂಸ್ ಮಾಡೋರು. ಮತ್ತೆ ಬಾಯ್ನ ಭಗವಂತನ ನಾಮ ಹೇಳಕ್ಕೆ, ಕಥೆ ಹೇಳಕ್ ಯೂಸ್ ಮಾಡೋರು. ಕಿವಿದಲ್ಲಿ ಭಗವಂತನ ನಾಮ ಕೇಳಕ್ ಮಾತ್ರನೇ ಯೂಸ್ ಮಾಡೋರು. ಕಣ್ಣಲ್ಲಿ ಬರೀ ಭಗವಂತನ ನೋಡಕ್ ಮಾತ್ರನೇ ಯೂಸ್ ಮಾಡೋರು. ರಾಜ ಆಗಿದ್ರೇನು ಈ ತರ ಮಾಡೋರು. ಜನಕ ಮಹಾರಾಜ್ ಹತ್ರ ಅವ್ರು ನಾರದಮುನಿ ಒಬ್ರು ಬಂದು ಕೇಳ್ತಾರೆ, ನೀನ್ ರಾಜ ಆಗಿದ್ರು ಹೆಂಗ್ ಭಕ್ತಿ ಮಾಡ್ತಾ ಇದೀಯಾ, ವಿಷಯಕ್ಕೆ ಆಕರ್ಷಿತ ಆಗ್ದಿರಾ? ಆಗ ಜನಕ ಮಹಾರಾಜ್ ಏನ್ ಮಾಡ್ತಾರೆ, ಕೈಯಲ್ಲಿ ಒಂದ್ ದೀಪ ಕೊಡ್ತಾರೆ, ಈ ದೀಪನ ಎತ್ಕೋಗಿ ಊರೆಲ್ಲ ಸುತ್ಕೋಬಹುದು. ಆದ್ರೆ ಒಂದ್ ಕಂಡೀಷನ್ ಏನು, ದೀಪ ಆರಬಾರದು, ದೀಪ ಆರೋಗ್ಬಾರ್ದು ಅಂತ ಹೇಳಿದ್ಮೇಲೆ ಸೊ ನಾರದ ಮುನಿ ಅನ್ಕೊಂತೀನಿ, ಹೋಗಿ ಕೈಯಲ್ಲಿ ದೀಪ ನಿಕ್ಕೊಂಡು ಊರೆಲ್ಲ ಸುತ್ಕೊ ಬರ್ತಾರೆ. ಮತ್ತೆ ರಾಜ ಹತ್ರ ಬರ್ತಾರೆ. ರಾಜ ಹತ್ರ ಬಂದ್ಬಿಟ್ಟು ರಾಜ ಕೇಳ್ತಾರೆ, ಹೋಗ್ ಪರವಾಗಿಲ್ವೇ, ದೀಪ ಏನು ಆಗಿಲ್ಲ, ಆರೋಗಿಲ್ಲ ಅಂತ ಹೇಳುವಾಗ ಮತ್ತೆ ಮಹಾರಾಜ್ ಕೇಳ್ತಾರೆ, ಜನಕ ಮಹಾರಾಜ್ ಕೇಳ್ತಾರೆ, ದಾರಿದಲ್ಲಿ ಏನೇನೆಲ್ಲ ನೋಡ್ದೆ? ನಾರದ ಮುನಿ ಹೇಳ್ತಾರೆ, ನಾನೆಲ್ಲ ನೋಡೋದು, ಫಸ್ಟ್ ದೀಪ ಆರೋಗಿದ್ರೆ ಸಾಕು ಅಂತ ನನ್ ಕಥೆ ಇತ್ತು. ಇನ್ನೇನೇನೆಲ್ಲ ನೋಡಕ್ ಹೆಂಗಾಗುತ್ತೆ, ನಾನು ಹಂಗೆ. ಸೊ ನಾನು ಆ ಕಡೆ ಈ ಕಡೆ ಎಲ್ಲ ನೋಡಲ್ಲ, ಬೇರೆ ನನ್ ಗೋಲ್ ಏನಿರುತ್ತೆ, ಭಗವಂತ ಭಕ್ತಿ ಮಾತ್ರ ನನ್ ಗೋಲ್ ಆಗಿರುತ್ತೆ, ಮಿಕ್ಕಿದ ಆಟೋಮೆಟಿಕ್ ನಡೆದ್ಬಿಡುತ್ತೆ ಅಷ್ಟೇ. ಜನಕ ಮಹಾರಾಜ್ ರಾಜ್ಯನ ಪರಿಪಾಲನೆ ಮಾಡಿಲ್ಲ, ಆದ್ರೆ ಆಕರ್ಷಿತ ಆಗ್ಲಿಲ್ಲ, ವಿಷಯಕ್ಕೆ ಆಕರ್ಷಿತ ಆಗ್ಲಿಲ್ಲ. ಸೊ ಆದ್ರೆ ಅದೇ ಇಲ್ಲಿ ಹೇಳ್ತಾ ಇರೋದು ಬಂದು, ಸೊ ಇದು ನದನಂ ಆಗಿರ್ಲಿ ನಜನಂ ಆಗಿರ್ಲಿ ಇದು ಮೂಲ ಲಕ್ಷಣ ಅಲ್ಲ. ಮೂಲ ಲಕ್ಷಣ ಬಂದು ಭಕ್ತಿ. ನಾವು ಕೂಡ ಮಂಗಳಚರಣದಲ್ಲಿ ಡೈಲಿ ಹೇಳ್ತೀರಿ ಏನು, ನಮೋ ಗೌರ ಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತಯೇ ವಿಪ್ರಲಂಬರ ಸಂಬೋಧೆ ಪಾದಾಂಬುಜಾಯತೆ ನಮಃ. ಸೊ ಇದರಲ್ಲಿ ಮುಖ್ಯ ಲಕ್ಷಣ ಏನು, ವಿಪ್ರಲಂಬರ ಸಂಬೋಧೆ. ಗೌರಕಿಶೋರ್ ದಾಸ್ ಬಾಜಿ ಮಹಾರಾಜ್ ಏನ್ ಮಾಡ್ತಾ ಇದ್ರು, ಆ ವಿಪ್ರಲಂಬ ಭಾವದಲ್ಲಿ ಯಾವಾಗ್ಲೂ ಭಕ್ತಿ ಮಾಡ್ತಾ ಇದ್ರು. ವಿಪ್ರಲಂಬ ಭಾವ ಅಂದ್ರೆ ಏನು, ವಿರಹ. ವಿರಹ. ಆ ವಿರಹದಲ್ಲಿ ಯಾವಾಗ್ಲೂ ಕೃಷ್ಣ ರಾಧೆ 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 ಅಂತ ಹೇಳ್ತಾ ಇದ್ರು. ಇದು ಮುಖ್ಯ ಲಕ್ಷಣ. ನಮ್ಮ ಗೌರಕಿಶೋರ್ ಸಾಕ್ಷಾತ್ ವೈರಾಗ್ಯ ಮೂರ್ತಿ ಇದೆ ಅಲ್ವಾ, ಅದು ಬಂದು ಗೌಣ ಲಕ್ಷಣ. ಯಾವಾಗ ನಿಂಗ್ ಭಕ್ತಿ ಬರ್ತಾ ಇರುತ್ತೋ ವೈರಾಗ್ಯ ಆಗಿರ್ಲಿ ಜ್ಞಾನ ಆಗಿರ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದಕ್ಕೋಸ್ಕರ ಸ್ವಯಂ ಆಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಮುಖ್ಯ ಲಕ್ಷಣ ಭಕ್ತಿ ಮಾಡ್ತಾ ಇದ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. तब तक अनुकूल्यमय कृष्णानुशीलन कर्म और ज्ञान योग आदि द्वारा अनावृत नहीं होता, तब तक कृष्णानुशीलन शुद्ध या उत्तम भक्ति नहीं होती, अपितु वह भक्ति का आभास मात्र है। यहाँ पर उक्त आभास को दूर करने के लिए ही दे रहा है, हे जगदीश्वर मैं धन जन अथवा सुंदरी कविता आदि कुछ भी नहीं चाहता। यहाँ धन शब्द से वर्णाश्रम निष्ठ धर्म धन लौकिक एवं परलौकिक जड़ीय सुख भोग की समस्त प्रकार की कामनाओं को तथा स्थूलिंग इंद्रियों के लिए सुखकर अर्थ अर्थात धन संपत्ति और भोग विलास की सामग्रियों से तात्पर्य है। जन शब्द स्त्री पुत्र दास दासी प्रजा और बंधु बांधवों के लक्ष्य किया गया है। विद्या उसे कहते हैं जिससे भगवान के चरण के मति रहे। इल्लेन ಹೇಳ್ತಾ ಇದ್ದಾರೆ ಬಂದು ಧನ. ಇಲ್ಲಿ ಯಾವ ಧನ ಬೇಡ ಅಂತ ಹೇಳ್ತಾ ಇರೋದು. ಸೊ ಯಾವ ಧನ ನಮ್ಮನ್ನ ಭಕ್ತಿನಿಂದ ದೂರ ಮಾಡುತ್ತೋ ಆ ಧನ ಬೇಕಾಗಿಲ್ಲ, ಆ ಧನ ಅವಶ್ಯಕತೆನೇ ಇಲ್ಲ. ಎಕ್ಸಾಂಪಲ್ ಕಥೆ ಕೇಳಿರ್ಬೋದು, ಏನು
ಒಂದೂರಲ್ಲಿ ಬಂದು ಒಂದು ಜಮೀನ್ದಾರ್ ಇರ್ತಾನೆ, ಅವ್ನ್ ಲೆಕ್ಕ ಇಲ್ದಿರೋ ದುಡ್ಡು ಇರುತ್ತೆ ಅವ್ರ ಹತ್ರ, ಲೆಕ್ಕ ಇಲ್ದಿರೋ ದುಡ್ಡು ಇರುತ್ತೆ, ಆದ್ರೆ ಒಂದೇ ಒಂದಿಲ್ಲ, ಏನು? ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲ. ಸೊ ದುಡ್ಡಿದ್ರೆ ಇದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಜೊತೆಯಲ್ಲಿ. ಏನು ನೆಮ್ಮದಿ ಇಲ್ಲ ಅನ್ನೋದು, ಅಶಾಂತಿ ಅನ್ನೋದು ಆಟೋಮೆಟಿಕ್ ಫ್ರೀ ಆಗಿ ಬರುತ್ತೆ. ಒಂದ್ ತಗೊಂಡ್ರೆ ಒಂದ್ ಫ್ರೀ. ದುಡ್ಡು ಬೇಕು ಅಂದ್ರೆ ಅಶಾಂತಿನೂ ಬರುತ್ತೆ ಜೊತೆಯಲ್ಲಿ. ಸೊ ಆ ಜಮೀನ್ದಾರ್ಗೆ ಏನಿತ್ತು? ನೆಮ್ಮದಿ ಇಲ್ಲ, ಅಶಾಂತಿ ಅನ್ನೋದು ಲೆಕ್ಕ ತುಂಬ್ಕೊಂಡಿತ್ತು, ಯಾವಾಗ್ಲೂ ಟೆನ್ಷನ್ 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 ಟೆನ್ಷನ್. ಅವಾಗ ಬ್ಯಾಂಕ್ ಅಲ್ಲಿ ಇರ್ಲಿಲ್ಲ, ಮನೆಯಲ್ಲೇ ದುಡ್ಡು ಮಾಡ್ಕೊಂತ ಇದ್ರಲ್ವಾ, ಕಬ್ಬನ್ ಪೆಟ್ಟಿಯಲ್ಲಿ. ಸೊ ಏನ್ ಮಾಡ್ತಾರೆ, ಪಕ್ಕ ಬೀದಿಯಲ್ಲಿ ನಾಯಿ ಬೌ ಅಂದ್ರೆ ಎದ್ದು ಕುತ್ಕೊಂತ ಇದ್ದ ರಾತ್ರಿ ಎಲ್ಲ, ಯಾಕೆ ಕಳ್ರ ಯಾರಾದ್ರೂ ಬಂದ್ಬಿಡ್ತಾರೇನೋ ಅಂತ. ಅದೇ ಪಕ್ಕದಲ್ಲೇ ಗುಡ್ಸೆ ಹಾಕೊಂಡು ಒಂದು ಗುಣಿ ಇದ್ದ. ಅವಾಗ ನನ್ನ ಹತ್ರ ಒಂದೇ ಒಂದು ಪೈಸಾ ಇರ್ತಾ ಇರ್ಲಿಲ್ಲ, ಆದ್ರೆ ಯಾವಾಗ್ಲೂ ಏನ್ ಮಾಡ್ತಾ ಇದ್ದ? ಭಗವಂತ ನಾಮ ಹೇಳ್ಕೊಂಡು ಕೀರ್ತನೆ ಮಾಡ್ತಾ ಇದ್ದ, ಸಂತೋಷವಾಗಿರ್ತಾ ಇದ್ದ. ಎಷ್ಟು ಬೇಕೋ ಅಷ್ಟು ಭಿಕ್ಷೆ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾ ಇದ್ದ. ಯಾವಾಗ್ಲೂ ಆದ್ರೆ ನಿರಂತರವಾಗಿ ಕೀರ್ತನೆ ಮಾಡ್ಕೊಂಡು ನೃತ್ಯ ಮಾಡ್ತಾ ಇದ್ದ. ಆದ್ರೆ ಏನಾಯ್ತು, ಒಂದಿನ ಬಂದು ಜಮೀನ್ದಾರ್ ಟೆನ್ಷನ್, ಅರೆ ನನ್ನ ಹತ್ರ ಎಲ್ಲ ಇದೆ ಆದ್ರೂ ನನ್ ಟೆನ್ಷನ್ ಇದೆ, ಅವನ ಹತ್ರ ಏನಿಲ್ಲ ಆದ್ರೂ ಎಷ್ಟು ಆರಾಮಾಗಿದೆ ನೋಡಿ. ಹೊಟ್ಟೆ ಉರ್ಕೊಂಡ ಏನ್ ಮಾಡ್ದ? ಸೊ ಯೋಚನೆ ಮಾಡ್ದ, ನನ್ನ ಹತ್ರ ಇರೋದೇನೋ ಅವನ ಹತ್ರ ಇಲ್ದಿರೋದು, ನನ್ನ ಹತ್ರ ಇರೋದೇನೋ ಅವನ ಹತ್ರ ಇಲ್ದಿರೋದು. ಓ ನನ್ನ ಹತ್ರ ದುಡ್ಡಿದೆ, ಅವನ ಹತ್ರ ದುಡ್ಡಿಲ್ಲ, ಇದೇ ತಾನೆ ಎಲ್ಲ ಕಾರಣ. ಸ್ವಲ್ಪ ದುಡ್ಡು ಎತ್ಕೊಬೇಕು ಅವ್ನ ಮನೆದೆಲ್ಲ ಆಗ್ಬಿಟ್ಟು ಅವ್ನ ಗುಡ್ಸೆಯಲ್ಲಿ. ನಾಳೆನಿಂದ ಅವ್ರಿಗೂ ಟೆನ್ಷನ್ ಸ್ಟಾರ್ಟ್ ಆಯ್ತು. ಅವ್ರಿಗೂ ಟೆನ್ಷನ್ ಸ್ಟಾರ್ಟ್ ಆಯ್ತು. ಡೈಲಿ ಎದ್ದೋದು, ಮನೇನ್ ಪರಿಕ್ರಮ ಮಾಡೋದು. ಪರಿಕ್ರಮ ಮಾಡೋದು ಸ್ಟಾರ್ಟ್ ಮಾಡ್ದ. ಯಾಕೆ ಯಾರಾದ್ರೂ ಬರ್ತಾರೋ ಹಂಗಿ ಹಿಂಗಿ ಹಿಂಗಿ ಅಂತ. ಇದ್ರ ಮುಂಚೆ ಮನೆ ಬಾಕ್ಲು ಇಲ್ಲ, ಏನಿಲ್ಲ, ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದ್ದ. ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದ್ರು. ಆದ್ರೆ ಇವಾಗ ಮನೆ ಬಿಟ್ಬಿಟ್ಟು ಹೋಗ್ತಾನೆ ಇಲ್ಲ. ಮನೆ ಬಿಟ್ಬಿಟ್ಟು ಹೋಗ್ತಾ ಇಲ್ಲ ಎಷ್ಟು. ಆಮೇಲೆ ಇದೇ ತರನ ಸ್ವಲ್ಪ ದಿನ ಆಗೋಯ್ತು. ಆಮೇಲೆ ಇವ್ನಿಗೂ ಟೆನ್ಷನ್ ಸ್ಟಾರ್ಟ್ ಆಯ್ತು, ಇವ್ನಿಗೂ ಟೆನ್ಷನ್. ಆಮೇಲೆ ಜಮೀನ್ದಾರ್ ಅನ್ಕೊಂತ ಇದ್ದ, ನನ್ ಕಂಪ್ನಿ ಸಿಗ್ಬಿಟ್ಟಪ್ಪ ಅಂತ. ಜಮೀನ್ದಾರ್ ಅನ್ಕೊಂತ ಇದ್ದ, ನನ್ ಕಂಪ್ನಿ ಸಿಗ್ಬಿಟ್ಟ ಅಂತ. ಆಮೇಲೆ ಯೋಚನೆ ಮಾಡ್ದ ಇವನು, ಹೊಸ ವೈಷ್ಣವ ಅಲ್ವಾ, ಯೋಚನೆ ಮಾಡ್ದ ಸಾಧು, ಅರೆ ಇದ್ರ ಮುಂಚೆ ನಾನು ಚೆನ್ನಾಗಿದೆ, ಇವಾಗ ನನಗೆ ಏನಾಯ್ತು? ಎಲ್ಲದಕ್ಕೂ ಕಾರಣ ದುಡ್ಡು ಅಂತ. ಏನ್ ಮಾಡ್ದಾನೆ ಅಂದ್ರೆ, ಏಕಾದಶಿನ ತಗೋಗಿ ಆ ದುಡ್ಡನ್ನ ತಗೋಗಿ ಏನ್ ಮಾಡ್ದ ಅಂದ್ರೆ ಗಂಗೆದಲ್ಲಿ ಬಿಸಾಕ್ಬಿಟ್ಟು ಮತ್ತೆ ಬಂದು ಕೀರ್ತನೆ ಮಾಡೋ ಸ್ಟಾರ್ಟ್ ಮಾಡ್ದ. ಜಮೀನ್ದಾರ್ಗ್ ಮತ್ತೆ ಸ್ಟಾರ್ಟ್ ಆಯ್ತು, ಅರೆ ಇಷ್ಟ ದಿನ ನನ್ ಕಂಪ್ನಿ ಇದ್ದ ಅನ್ಕೊಂಡಿದ್ದ, ಮತ್ತೆ ಅವನು ನಾನು ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಅವ್ನ್ ಹೆಂಗಾದ್ರೂ ಹಿಡ್ಕೊಬೇಕು ಅಂತ ಹೋಗ್ತಾನೆ. ಏನಾಯ್ತಪ್ಪ ಕತೆ ಅಂತ ಕೇಳುವಾಗ, ಇಷ್ಟ ದಿನ ಟೆನ್ಷನ್ ಆಗಿದ್ದೆ, ಮತ್ತೆ ಇವಾಗ ಆರಾಮಾಗಿದ್ದೆ ಯಾಕೆ ಅಂತ ಕೇಳುವಾಗ, ಏನ್ ಮಾಡ್ಲಿ ನಾನು ಆರಾಮಾಗಿದ್ಕೊಂಡು ನೋಡಿ, ಯಾರೋ ಹೊಟ್ಟೆ ಕಿಚ್ಕು ನನ್ನ ಹತ್ರ ಬಂದ್ಬಿಟ್ಟು ಏನೋ ಸ್ವಲ್ಪ ದುಡ್ಡು ಆಗ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ನನ್ಗೂ ಇದೇ ತರ ಟೆನ್ಷನ್ ಆಗ್ಬಿಟ್ಟಿತ್ತು, ಆದ್ರೆ ಇವಾಗ ದುಡ್ಡು ಬಿಸಾಕ್ದೆ, ಇವಾಗ ಆರಾಮಾಗಿದ್ದೀನಿ. ಆರಾಮಾಗಿದ್ದೀನಿ. ಮಹಾರಾಷ್ಟ್ರದಲ್ಲಿ ಸೊ ಅದೇ ತರನೇ. ಸೊ ವಿಠಲ್ ಪಾಂಡುರಂಗ ಭಕ್ತರು, ಅವ್ರ ಹೆಸರು ನನ್ಗೆ ಬರ್ತಾ ಇಲ್ಲ. ಅವ್ರು ಬಂದು ಹೋಗ್ತಾ ಇರ್ತಾರೆ, ಹೋಗ್ತಾ ಬರ್ತಾರೆ. ಅವ್ರು ಬಂದು ಏನು ಯಾವಾಗ್ಲೂ ಭಗವಂತನ ಕೀರ್ತನೆ ಮಾಡೋರು, ಎಂತಿ ಗಂಡ ಇಬ್ರು ಯಾವಾಗ್ಲೂ ಕೀರ್ತನೆ ಮಾಡೋರು, ಭಗವಂತನ ಕೀರ್ತನೆ ಮಾಡ್ತಾ ಇರೋರು. ದಾರಿದಲ್ಲಿ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ಕಾಡಲ್ಲಿ ಹೋಗ್ತಾ ಇದಾರೆ, ಕಾಡಲ್ಲಿ ಸ್ವಲ್ಪ ಸೌತೆ ಅದು ಇಲ್ಲ ಎತ್ತು ತಗೋ ಹೋಗ್ತಾ ಇದಾರೆ. ಅವಾಗ ಸ್ವಲ್ಪ ಬಂಗಾರ ಎಲ್ಲ ಕಾಣಿಸ್ತು ಗಂಡನ್ಗೆ. ಅವಾಗ ಏನ್ ಮಾಡ್ತಾ ಅಂದ್ರೆ, ಸೊ ಎಂತಿ ನೋಡ್ಬಿಟ್ಟು ಮತ್ತೆ ಇಲ್ಲಿ ಇದಕ್ಕೆ ಎಲ್ಲ ಆಕರ್ಷಿತ ಆಗ್ಬಿಡ್ತಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ, ಆ ಗಂಡ ಸ್ವಲ್ಪ ಎಂತಿಗೆ ಸ್ವಲ್ಪ ನಿನ್ ಮುಂದ್ಗಡೆ ಹೋಗು, ನಾನು ಬರ್ತೀನಿ ಅಂತ ಆ ಗಂಡ ಅಲ್ಲೇ ನಿಂತ್ಕೊಂಡು ಕಾಲಲ್ಲಿ ಪ್ರೆಸ್ ಮಾಡ್ಕೊಂಡು ಇಕ್ಕೊಂಡಿರ್ತಾನೆ ಬಂಗಾರನ, ನೋಡ್ಬಾರ್ದು ಎಂತಿ ಅಂತ. ಎಂತಿ ಮುಂದೆ ಕಲ್ಸ್ಬಿಟ್ಟು ಮಣ್ಣೆಲ್ಲ ತೆಗೆದ್ಬಿಟ್ಟು ಆ ಬಂಗಾರನ ಒಳಗಡೆ ಆಗ್ಬಿಟ್ಟು ಮುಚ್ಬಿಟ್ಟು ಆರಾಮಾಗಿ ಹೋಗ್ತಾ ಇರ್ತಾನೆ. ಅವಾಗ ಎಂತಿ ಏನ್ ಮಾಡ್ದೆ ಅಲ್ಲ ಅಂತ, ಇಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ಎಂತಿ ನೋಡ್ಬಿಟ್ಟು, ಏನು ಮಣ್ಣದಲ್ಲೇ ಮಣ್ಣನ್ನು ಮುಚ್ತಾ ಇದ್ದೀಯಾ? ಮಣ್ಣದಲ್ಲೇ ಮಣ್ಣು ಮುಚ್ತಾ ಇದೀಯಾ ಅಂತ ಅರ್ಥ. ಅಂದ್ರೆ ಏನು, ಎಂತಿಗ ಆಲ್ರೆಡಿ ಗೊತ್ತಲ್ಲ ಬಂಗಾರ ಇದೆ ಅಂತ, ಅದೇನೋ ಆಕರ್ಷಿತ ಆಗ್ಲಿಲ್ಲ. ಅದ್ರ ಮುಂಚೆ ಒಂದ್ ಕತೆ ನಡೆದಿರುತ್ತೆ. ಅವ್ರ ಸೊ ಎಲ್ಲಾರ ಮನದಲ್ಲೇ ಏನಿರುತ್ತೆ, ಬಂಗಾರ ತುಂಬಾ ಇರುತ್ತೆ, ಆದ್ರೆ ಇವರು ದರಿದ್ರವಾಗಿರ್ತಾರೆ. ಅವ್ರು ದರಿದ್ರವಾಗಿರ್ತಾರೆ, ಏನು ದುಡ್ಡು ಇರ್ತಾ ಇರ್ಲಿಲ್ಲ, ಏನು ಇರ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ಅವಾಗ ಪಕ್ಕದ ಮನೆಯಲ್ಲಿ ಏನಿರುತ್ತೆ ಅಂದ್ರೆ, ಅವರು ಇವ್ರ ಫ್ರೆಂಡ್ ಇರ್ತಲ್ಲ, ಎಂತಿ ಫ್ರೆಂಡ್ ಇರ್ತಲ್ಲ, ಅವಳ ಹತ್ರ ಏನಿರುತ್ತೆ ಅಂದ್ರೆ ಪಾರಸ್ ಮನಿ ಇರುತ್ತೆ. ಚಿಂತಾಮಣಿ ಇರುತ್ತೆ. ಚಿಂತಾಮಣಿ ಇಟ್ಕೊಂಡು, ನೋಡು ಇದನ್ನ ನನ್ನ ಹತ್ರ ಚಿಂತಾಮಣಿ ಇದೆ, ನನ್ಗೆ ನಿಮ್ ಗಂಡನ್ ಗೊತ್ತಿಲ್ದ್ರೆ ನಾನು ಚಿಂತಾಮಣಿ ಕೊಡ್ತೀನಿ, ನಿನ್ ಮನೆಯಲ್ಲೆಲ್ಲ ಬಂಗಾರ ಮಾಡ್ಕೊ ನೀನು, ಬಂಗಾರ ಮಾಡ್ಕೊ ಅಂತೆಲ್ಲ ಎಂತಿ ಕೊಡ್ತಾಳೆ. ಎಂತಿ ಕೊಟ್ಬಿಟ್ಟು ಎಲ್ಲ ಮನೆಯೆಲ್ಲ ಬಂಗಾರ ಮಾಡ್ಬಿಡ್ತಾಳೆ, ಎಲ್ಲ ಐಟಮ್ಸ್ ಎಲ್ಲ ಬಂಗಾರ ಟಚ್ ಮಾಡಿ ಸ್ಪರ್ಶ ಮಾಡಿ ಬಂಗಾರ ಮಾಡ್ಬಿಡ್ತಾಳೆ. ಆಮೇಲೆ ಗಂಡ ಬರ್ತಾರೆ. ಗಂಡ ಬಂದ್ಬಿಟ್ಟು, ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಐಶ್ವರ್ಯ ಇದೆ ಹಂಗೆ ಅಂತ ಹೇಳ್ತಾರೆ. ಅವಾಗ ತುಂಬಾ ಕೋಪ ಬಂದ್ಬಿಡುತ್ತೆ ಗಂಡನ್ಗೆ. ಏನ್ ಮಾಡ್ತಾಳೆ ಅಂದ್ರೆ, ಚಿಂತಾಮಣಿ ತಗೋಗಿ ಅಲ್ಲಿ ಪಕ್ಕದಲ್ಲಿ ಏನ್ ನದಿ ಹೋಗ್ತಾ ಇರುತ್ತೆ ಅಲ್ಲಿ ಪಂಡ್ರಾಪುರಲ್ಲಿ, ಏನ್ ನದಿ ಹೋಗ್ತಾ ಇರೋದು, ಅದು ಚಂದ್ರಭಾಗ ನದಿಯಲ್ಲಿ ಹೋಗಿ ಬಿಸಾಕ್ತಾರೆ.
ಬಿಸಾಕ್ಬಿಟ್ಟಿದ ತಕ್ಷಣನೇ ಬಿಸಾಕ್ಬಿಟ್ಟು ಮತ್ತೆ ಅವ ಎಂತ ಕೇಳ್ತಾರೆ, ಎಲ್ಲಿ ಕಲ್ಲಲ್ಲಿ ಕಲ್ಲಲ್ಲಿ ಹೋಗಿ ಚಂದ್ರಭಾಗದಲ್ಲಿ ಬಿಸಾಕ್ದೆ ಹೋಗು. ಓ ಇವಾಗ ಅಲ್ಲ ಸ್ಟಾರ್ಟ್ ಮಾಡ್ಬಿಟ್ಲು, ಓ ಇಷ್ಟು ದುಡ್ಡು ಇರೋದು ಅಷ್ಟು ದುಡ್ಡು ಇರೋದು. ಮತ್ತೆ ಅವಳೆಲ್ಲ ಬಂದು ಪಕ್ಕದ ಮನೆಯವರು ಬಂದು ಕೇಳ್ತಾ ಇದಾರೆ ಇವಾಗ ನನಗೆ, ಅರೆ ನಂದು ಕೊಡು ನಂದು ನನ್ ಕೊಡು ನನ್ ಕೊಡು ಅಂತ. ಅವಾಗ ಕೇಳ್ತಾ ಇದ್ರೆ ಎಂತ ಇವಾಗ ಟಾರ್ಚರ್ ಕೊಡ್ತಾ ಇದ್ದಾಳೆ. ಬಾ ನಿನ್ ಕಲ್ಲತಾನೆ ಬೇಕು, ಚಿಂತಾಮಣಿ ಕಲ್ತಾನೆ ಬೇಕು, ಎಷ್ಟು ಬೇಕು ಹೇಳು ನಿನ್ಗೆ. ಹೋಗಿದ ತಕ್ಷಣ ಚಂದ್ರಭಾಗದಲ್ಲಿ ಕೈ ಹಾಕ್ತಾರೆ, ಕೈ ತುಂಬ ನದಿ ಚಿಂತಾಮಣಿಗಳು ಬರ್ತಾ ಇದೆ, ಕೈ ತುಂಬ ಚಿಂತಾಮಣಿಗಳು ಬರ್ತಾ ಇದೆ. ನಿನ್ಗೆ ಬೇಕಾಗಿರೋ ಒಂದು ತಾನೆ ಒಂದು ಅಂತ ಎತ್ಕೊಟ್ಬಿಟ್ಟು ಮಿಕ್ಕಿದಲ್ಲ ಅಲ್ಲೇ ಬಿಸಾಕ್ಬಿಡ್ತಾನೆ. ಆವಾಗ ಎಂತಿಗೆ ಅನ್ಸುತ್ತೆ ಅಂದ್ರೆ ನಾವು ದರಿದ್ರದಲ್ಲ, ನಮ್ ಗಂಟ ಬೇಕಂದ್ರೆ ಯಾವಾಗ್ಲೂ ಬೇಕಂದ್ರೆ ನಮ್ನ ಏನ್ ಮಾಡ್ಬಿಡೋನು, ಸಾಕಾರ ಮಾಡ್ಬಿಡೋನು. ಆದ್ರೇನು ಬೇಕಾಗಿಲ್ಲ. ಆದ್ರೆ ಇದಕ್ಕಿಂತ ತುಂಬಾ ವ್ಯಾಲ್ಯೂ ಇದೆ ನಮ್ಮ ಹತ್ರ ಇದೆ, ಏನೋ ಇದೆ. ಅವಾಗ ಗಂಡನ ಹತ್ರ ಕೇಳ್ತಾನೆ, ಅವಾಗ ಗಂಡ ಏನ್ ಹೇಳ್ತಾನೆ, ಭಗವಂತ ನಾಮ ಕೊಡ್ತಾನೆ, ಪಾಂಡುರಂಗ ನಾಮ ಜಪ ಮಾಡು ಅಂತ. ಯಾವಾಗ ಜಪ ಮಾಡ್ತಲ್ಲೋ ಆ ಎಂತಿನೂ ಹಂಗೆ ಆಗ್ಬಿಡ್ತಾಳೆ. ಆ ಎಂತಿನೂ ಹಂಗೆ ಆಗ್ಬಿಡ್ತಾಳೆ. ನಾವು ಅದೇ ತರ ತಾನೆ ಕೇಳೋದು ಸನಾತನ್ ಗೋಸ್ವಾಮಿ ಸ್ಟೋರಿದಲ್ಲಿ, ಆ ಬ್ರಾಹ್ಮಣ ಬರುವಾಗ ಚಿಂತಾಮಣಿ ಬೇಕು ಅಂತ. ಚಿಂತಾಮಣಿ ಡಸ್ಟ್ಬಿನ್ ಅಲ್ಲಿ ಬಿಸಾಕಿದೀನಿ ನೋಡು. ಅದೇ ಇದಕ್ಕಿಂತ ಚಿಂತಾಮಣಿ ಬಿಸಾಕಿದೆ ಅಂದ್ರೆ ಇದಕ್ಕಿಂತ ವ್ಯಾಲ್ಯೂ ಇದೆ ನಿನ್ನ ಹತ್ರ, ಏನದು ಭಗವಂತ ನಾಮ ಕೊಡ್ತಾರೆ. ಅದ್ರಕ್ಕೆ ಹೇಳ್ತಾ ಇದ್ದಾನೆ, ಕೃಷ್ಣನಾಮ ಚಿಂತಾಮಣಿ ಚೈತನ್ಯ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮಿಕ್ತೋ ಅಭಿನ್ನತ್ವ ನಾಮ ನಾಮಿನೇ. ಭಗವಂತ ನಾಮ ಯಾವ ತರ ಸೊ ಚೈತನ್ಯ ರಸ ವಿಗ್ರಹ. ಅದು ಏನು ಭಗವಂತ ನಾಮ ಬಂದು ಚಿಂತಾಮಣಿ ಸ್ವರೂಪ. ಅರೆ ಚಿಂತಾಮಣಿ ಕೂಡ ಏನು, ನೀನ್ ಏನ್ ಯೋಚನೆ ಮಾಡ್ತೀವಿ ಅದೇ ಕೊಡುತ್ತೆ. ಅದರಿಂದ ನಿನ್ಗೆ ಹಾನಿನೂ ಆಗ್ಬೋದು, ಹಾನಿನೂ ಆಗ್ಬೋದು. ಆದ್ರೆ ಭಗವಂತ ನಾಮ ಆತರ ಅಲ್ಲ. ಭಗವಂತ ನಾಮ ಆತರ ಅಲ್ಲ. ಭಗವಂತ ನಾಮ ಯಾರು ಪ್ರಾಪ್ತಿ ಆಗಿದೆಯೋ ಅವ್ರಿಗೆ ಬ್ರಹ್ಮಾಂಡದಲ್ಲೇ ಏನಿಲ್ಲ ಅವ್ರನ್ನ ಬಂದು ಏನೋ ಎದುರಿಸೋ ಶಕ್ತಿ. ಬ್ರಹ್ಮಾಂಡದಲ್ಲೇ ಬೇಕಾಗಿಲ್ಲ, ಭಗವಂತನ ಧಾಮದಲ್ಲೂ ಕೂಡ ಅದರನ್ನ ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ. ಎಕ್ಸಾಂಪಲ್ ರಾಮಗೆ ಹನುಮಂತನಿಗೆ ಯುದ್ಧ ಆಗುತ್ತೆ, ಹನುಮಂತ ಏನ್ ಆಶ್ರಯ ತಗೊಂತ, ಭಗವಂತ ನಾಮನೇ ಆಶ್ರಯ ತಗೊಂಡಿದ್ದು. ಆದ್ರೆ ರಾಮ ಬಂದು ಏನಾದ್ರು ಮಾಡಕ್ಕಾಯ್ತೇನು. ಸೊ ಭಗವಂತ ನಾಮ ಅಷ್ಟು ಶಕ್ತಿ. ಸೊ ಏನು ಅದು ಬಂದು ಪೂರ್ಣ ಶುದ್ಧ, ಏನು ಪೂರ್ಣವಾಗಿ ರಸಮಯ ಭಗವಂತನ ನಾಮ ಬಂದು. ಅದರಿಂದ ಈ ಜನದಲ್ಲಿ ಏನು ಸ್ತ್ರೀ ಇದೆಲ್ಲ ಬಂದು ತಾತ್ಕಾಲಿಕ. ಆದ್ರೆ ಭಗವಂತ ನಾಮ ಮಾತ್ರನೇ ಇಲ್ಲಿ ಶಾಶ್ವತ. ತತ್ವ ಕೀರ್ತನ ಸಂಬಂಧಿತ ಅಪರಾಕೃತ ವ್ಯಕ್ತಿ ಅಕತ್ರೆ ದೂಸರ ಕಾವ್ಯ ಸಂಬಂಧಿ ಸಾಧಾರಣ ವಿದ್ಯೆಕ್ಕೂ ಬತ್ಲಾ ಗಯ ಹೈ. ಮತ್ತೆ ಇಲ್ಲಿ ಹೇಳ್ತಾ ಇದ್ರೆ ನದನಂ ನ ಜನಂ ನ ಸುಂದರಿ. ಇಲ್ಲೇನು ನದನಂ ಅಂದ್ರೆ ಭಗವಂತನ ಸಂಬಂಧಿತ ಇಲ್ದಿರೋ ದುಡ್ಡು ಏನು ಬೇಕಾಗಿಲ್ಲ. ಮತ್ತೆ ನ ಜನಂ ಸೊ ಭಗವಂತನ ಸಂಬಂಧಿತ ಇಲ್ದಿರೋ ನನ್ಗೇನು ಏನು ಬೇಕಾಗಿಲ್ಲ. ಫಾಲೋವರ್ಸ್ ಎಲ್ಲ ಏನು ಬೇಕಿಲ್ಲ. ಮಾದೇಂದ್ರಪುರಕ್ಕೆ ಎಷ್ಟು ಬಂದ್ರು, ಯಾವಾಗ ಬಂದು ಅವ್ರಿಗೋಸ್ಕರ ಭಗವಂತ ಏನ್ ಮಾಡಿದ್ರು, ಗೋಪಿನಾಥ್ ಏನ್ ಮಾಡಿದ್ರು, ಆ ಪಾಯಸ ಕೀರ್ನ ಮುಚ್ಚಿಕೊಂಡೆ ಗೊತ್ತಿದ ತಕ್ಷಣ ಏನಾಯ್ತು, ಊರಲ್ಲೇ ಜನ ಬಂದ್ರು ಅವ್ರ ಹಿಂದ್ಗಡೆ. ಅದೇ ಸ್ವಾಮಿ ಮಾದೇಂದ್ರಪುರಿ ಏನ್ ಮಾಡಿದ್ರು, ಅರೆ ಇವರೆಲ್ಲ ಬರ್ತಾ ಇದ್ರೆ ನನ್ನ ಗೋಲ್ಗೆ ಸೊ ನನ್ ಗೋಲ್ಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತಾರೆ, ನನ್ ಮಿಷಿನ್ ಡಿಸ್ಟರ್ಬ್ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಬರೋ ಮುಂಚೆನೆ ಖಾಲಿ ಮಾಡಿ ಓಡ್ಬಿಡ್ತಾರೆ, ಆ ಜಾಗ ಖಾಲಿ ಮಾಡಿ ಹೊಟ್ಟೋಗ್ಬಿಡ್ತಾರೆ. ಆದ್ರೆ ಇವ್ರು ಅಲ್ಲಿ ಹೋಗ್ ಮುಂಚೆನೆ ಇವ್ರ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟಿರುತ್ತೆ, ಅಲ್ಲಿ ಎಲ್ಲ ಫಾಲೋವರ್ಸ್ ತುಂಬ್ಕೊಂಡಿದ್ದಾರೆ. ಸೊ ಏನಾದ್ರು ಗೊತ್ತಾಯ್ತೇನು, ಅವ್ರ ಫಾಲೋವರ್ಸ್ ಏನು ಬೇಕಾಗಿರ್ಲಿಲ್ಲ, ಸೊ ಸ್ವಾಮಿ ಮಹಾರಾಜ್ ಫಾರಿನ್ ಪ್ರೀಚ್ ಮಾಡುವಾಗ ಎಷ್ಟು ಜನ ಫಾಲೋವರ್ಸ್ ಬರ್ಲಿಲ್ಲ, ಭಕ್ತಿ ನಾರಾಯಣ ಮಹಾರಾಜ್ ಪ್ರೀಚ್ ಮಾಡುವಾಗ ಎಷ್ಟು ಜನ ಫಾಲೋವರ್ಸ್ ಬರ್ಲಿಲ್ಲ. ಭಕ್ತಿಗೆ ಆಟೋಮೆಟಿಕ್ ಇದೆಲ್ಲ ಹಿಂದ್ಗಡೆ ಬಂದ್ಬಿಡುತ್ತೆ. ಭಕ್ತಿ ದೇವಿ ಯಾವಾಗ ಯಾರ ಹತ್ರ ಬರುತ್ತೋ ಅವ್ರಿಗೆ ಆಟೋಮೆಟಿಕ್ ಆಗಿ ಇವ್ರ ಹಿಂದ್ಗಡೆ ಎಲ್ಲಾನು ಬರುತ್ತೆ. ಆದ್ರೆ ಯಾರು ಇವ್ರನ್ನ ಸ್ವೀಕಾರ ಮಾಡಲ್ಲ ಅಷ್ಟೇ. ಯಾರು ಇವ್ರನ್ನ ಅಂದ್ರೆ ಭಕ್ತರು ಇದನ್ನೇನು ಸ್ವೀಕಾರ ಮಾಡಲ್ಲ. ಅವ್ರ ಪಾಟಿಗೆ ಅವ್ರ ಆರಾಮ ಯಾವಾಗ ಮಸ್ತ್ ಅಲ್ಲಿರುತ್ತೆ, ಭಗವಂತ ನಾಮದಲ್ಲಿ ಮಾತ್ರನೇ ಇರ್ಬೇಕು ಅವ್ರಿಗೆ. ಅಂದ್ರೆ ಭಗವಂತ ಭಕ್ತಿ ತಪ್ಪ ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಅವರಿಗೆ. ಯಾರಕ್ಕೆ ವಂಶಿದಾಸ್ ಬಾಬುಜಿ ಮಹಾರಾಜ್ ಅವ್ರ ಹತ್ರ 5 ವಿಗ್ರಹ ಇರ್ತಾ ಇತ್ತು. ಏನು ಗೌರ್ ನಿತಾಯ್, ಗೌರ್ ಗದಾಧರ್, ಮತ್ತೆ ನಿತ್ಯಾನಂದ ಪ್ರಭು, ರಾಧಾಕೃಷ್ಣ, ಲಡ್ಡು ಗೋಪಾಲ್, 6 ವಿಗ್ರಹ. 6 ವಿಗ್ರಹ ಇರ್ತಾ ಇತ್ತು ಇವ್ರ ಹತ್ರ. ಏನ್ ಮಾಡ್ತಾ ಇದ್ರ ಅಂದ್ರೆ ಇವ್ರು ಬಂದು ಡೈಲಿ ಮನೆಗೆ ಬಾಕ್ಲಾಗ್ತಾ ಇರ್ಲಿಲ್ಲ. ಇವ್ರು ಬಂದು 3 ಕೀ ಇತ್ತು, ಲಾಕ್ಗೆ 3 ಕೀ ಇತ್ತು. 3 ಕೀನು ಏನತ್ರ ಒಂದು ರಾಧಾಕೃಷ್ಣ ಹತ್ರ ಕೊಟ್ಬಿಡೋರು, ಒಂದು ಗೌರ್ ನಿತಾಯ್ ಗದಾಧರ್ ಹತ್ರ ಒಂದು, ಇನ್ನೊಂದು ಲಡ್ಡು ಗೋಪಾಲ್ ಹತ್ರ ಒಂದು. ಇವ್ರ ಪಾಟಿಗೆ ಆರಾಮ ಸುತ್ತಾರ. ಯಾರಾದ್ರೂ ಕೇಳಿದ್ರೆ ಯಾಕೆ ಮನೆಗೆ ಬಾಕ್ಲಾಗ್ತಾ ಇರ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರು, ಅರೆ ಓನರ್ ಅಲ್ಲಿದ್ದಾರೆ, ಓನರ್ ಬಾಕ್ಲಾಕೊಂಡ್ಲಿ, ಬೇಕಂದ್ರೆ ನನಗೇನಿದೆ ಅದ್ರಲ್ಲಿ. ನಾನು ಓನರ್ ಅಲ್ಲ, ಓನರ್ ಅವ್ರು ಬೇಕಂದ್ರೆ ಬಾಕ್ಲಾಕೊಂಡ್ಲಿ, ಒಂದ್ ಬಾಕ್ಲಾಕೊಂಡ್ಲಿ. ಒಂದ್ಸತಿ ಇದೇ ತರ ಏನಾಗುತ್ತೆ, ಗೌರ್ನಿತಾಗ ಬಂದು ಹೊಸ ತಟ್ಟೆ ತಗೊಂಡು ಆಫರಿಂಗ್ ಮಾಡ್ತಾರೆ. ಅದ್ರ ಒಂದು ಆಫರಿಂಗ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಮಹಾಪ್ರಭು ಪ್ಲೇಟ್ ಇರಲ್ಲ, ಯಾರೋ ಕಲ್ಲ ಬಂದು ಕದ್ಕೊ ಹೋಗ್ಬಿಟ್ಟಿರ್ತಾನೆ. ಅವಾಗ ವಂಶಿದಾಸ್ ಬಾಜು ಜಾಡಿಸ್ತಾರೆ ಮಹಾಪ್ರಭುನ. ಒಂದು 2 ಅವರ್ ಕ್ಲಾಸ್ ತಗೊಂತಾರೆ ಮಹಾಪ್ರಭುಗೆ. ಅಂದ್ರೆ ಭಗವಂತನ ಹತ್ರ ಆತರ ವಿಗ್ರಹ ಹತ್ರನೇ ಮಾತಾಡೋರು ಅವ್ರು ಬಂದು. ಅವಾಗ ನಿನ್ ತಟ್ಟೆ ನೀನ್ ನೋಡ್ಕೊಂಡಾಗ ಆಗಿಲ್ಲ ಅಂದ್ರೆ ನಿನ್ಗೆ ಊಟ ಆಗಲ್ಲ, ಹೋಗಿ ನಿನ್ ತಟ್ಟೆ ತಗೋಬ, ಆಮೇಲೆ ಊಟ ಹಾಕ್ತೀನಿ.
ಹಾ ತಟ್ಟೆ ತಗೋಬ, ಆಮೇಲೆ ಊಟ ಹಾಕ್ತೀನಿ. ಆಮೇಲೆ ಹೋಗ್ದಾಗ ಸಾಯಂಕಾಲ ಯಾರೋ ಬಂದು ತಗೊಬಂದು ತಟ್ಟೆ ಕೊಟ್ಬಿಟ್ಟು ಹೋಗ್ತಾರೆ. ಹಾ ಒಂದ್ಸರಿ ಇದೇ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಎಲ್ಲ ಗೋಲ್ಡನ್ ಚೈನ್ ಹಾಕಿರೋರು, ಗೋಲ್ಡನ್ ನೆಕ್ಲೆಸ್ ಹಾಕಿರೋರು ಮಹಾಪ್ರಭುಗೆ, ನಿತ್ಯಾನಂದ ಪ್ರಭುಗೆ, ಅವರಿಗೆಲ್ಲ. ಆದ್ರೂ ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ರು, ಬಾಕ್ಲೇ ಆಗ್ತಾ ಇರ್ಲಿಲ್ಲ. ಏನ್ ಮಾಡ್ತಾನೆ, ಕಲ್ಲ ಬಂದು ಇದೇ ತರ ಗೋಲ್ಡ್ ನೆಕ್ಲೆಸ್ ಕಿತ್ಕೋಗ್ಬಿಡ್ತಾನೆ. ಆಮೇಲೆ ವಂಶಿದಾಸ್ 2 hour ಬೈತಾನೆ ಮಹಾಪ್ರಭುನ. 2 hour ಬೈತಾರೆ ಮಹಾಪ್ರಭುನ ವಂಶಿದಾಸ್ ಬಾಬುಜಿ ಮಹಾರಾಜ್. ಆಮೇಲೆ ಏನಾಗ್ತಾರೆ, ಜಗನ್ನಾಥ್ ದಾಸ್ ಬಾಬುಜಿ ಮಹಾರಾಜ್ ಅಲ್ಲ, ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್ ಅಲ್ಲ, ಇವ್ರು ಬೇರೆ, ಇವ್ರು ವಂಶಿದಾಸ್ ಬಾಬಾಜಿ ಮಹಾರಾಜ್. ಸೊ ಇವ್ರಿಬ್ರು ಅಲ್ಲ, ಅವ್ರಿಬ್ರು ಅಲ್ಲ. ಸೊ ಇವ್ರು ವಂಶಿದಾಸ್ ಬಾಬಾಜಿ ಮಹಾರಾಜ್ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಗೊತ್ತಾಗುತ್ತೆ ಯಾರು ಕತ್ಕೋಗಿರೋರು ಅಂತ. ಅವ್ರ ಮನೆಯಲ್ಲಿ ಹೋಗ್ತಾರೆ, ನೆಕ್ಲೆಸ್ ಕೇಳ್ತಾರೆ. ಆ ಕಲ್ಲ ಏನು ಹೊಡಿತಾನೆ ವಂಶಿದಾಸ್ ಮರನ. ಇದು ಮಹಾಪ್ರಭು ಗೊತ್ತಾಗುತ್ತೆ. ಮಹಾಪ್ರಭು ಗೊತ್ತ ತಕ್ಷಣ 2 ದಿನದಲ್ಲಿ ಅವ್ರ ಔಟು, ಅವ್ರ ಫ್ಯಾಮಿಲಿ ಔಟು. ಸೊ ಅದೇ ಕಾರಣ ಒಂದ್ಸತಿ ಏನಾಗುತ್ತೆ ಅಂದ್ರೆ, ವಂಶಿದಾಸ್ ಬಾಬಾಜಿ ಮಹಾರಾಜ್ ಬಂದು ಅವ್ರ ಮನೆ ಸುತ್ತ ಏನಾಗುತ್ತೆ ಅಂದ್ರೆ, ಆಕ್ಚುಲಿ ಒಬ್ರು ಮೀನ್ ಸೇಲ್ ಮಾಡ್ಕೊಂತ ಒಬ್ರು ಬರ್ತಾರೆ. ಸ್ಮೆಲ್ ನೋಡಿದ ತಕ್ಷಣ ಇವ್ರ ಮೈಂಡಲ್ಲಿ ಬಂದ್ಬಿಡುತ್ತೆ, ನಾನು ಅದ್ ತಿನ್ಬೇಕು ಅಂತ. ಮೈಂಡಲ್ಲಿ ಬಂದಿದ ತಕ್ಷಣನೇ ಇವ್ರ 5 ಜನನು ಜಾಡಿಸ್ತಾರೆ, 6 ಜನನು ಜಾಡಿಸ್ತಾರೆ ವಂಶಿದಾಸ್ ಬಾಬಾಜಿ ಮಹಾರಾಜ್. ನನ್ ಮೈಂಡಲ್ಲಿ ಹೆಂಗ್ ಬಂದ್ಬಿಡ್ತು ಹಂಗೆ ಅಂತ. ನಿಮ್ ಸೇವಕರು ನೀನ್ ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗಲ್ವಾ? ನಿಮ್ ಸೇವಕರು ನೀನ್ ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗಲ್ವಾ ಅಂತ ಏನ್ ಮಾಡ್ತಾರೆ ಅಂದ್ರೆ, 6 ಜನನ ಎತ್ಕೋಕಿ ಹಗ್ಗದಲ್ಲಿ ಕಟ್ಬಿಟ್ಟು ಗಂಗಾದಲ್ಲಿ ಹಾಕ್ಬಿಟ್ಟು ಕಾಲಲ್ಲಿ ಇಟ್ಕೊಂಡಿರ್ತಾರೆ ಆ ಹಗ್ಗನ. ಪನಿಷ್ಮೆಂಟ್. ದೂರದಿಂದ ಪ್ರಭುಪಾದ್ ನೋಡ್ತಾರೆ, ಅವ್ರ ಶಿಷ್ಯರು ಕೇಳ್ತಾರೆ, ಅವ್ರ ಹತ್ರ ಯಾರು ಹೋಗ್ಬಾರ್ದು, ದೂರದಿಂದನೇ ಪ್ರಣಾಮ ಮಾಡ್ಬಿಟ್ಟು ದೂರದಲ್ಲೇ ಹೋಗಿ. ವಂಶಿದಾಸ್ ಬಾಬಾಜಿ ಮಹಾರಾಜ್ ಅಷ್ಟು ಬಂದು ಅಪ್ರಾಕೃತವಾಗಿರ್ತಾ ಇದ್ರು. ಅವ್ರು ಬಂದು ಈ ಲೋಕದಲ್ಲಿ ಇರ್ತಾ ಇಲ್ಲ ವಂಶಿದಾಸ್ ಬಾಬಾಜಿ ಮಹಾರಾಜ್. ಮತ್ತೆ ಜನಗಳು ಬಂದು ಡಿಸ್ಟರ್ಬ್ ಮಾಡ್ತಾರ ಅಂತ ಏನ್ ಮಾಡೋರು, ಮನೆ ಸುತ್ತು ಮಾಂಸ, ಮೂಳೆಗಳು ಎಲ್ಲ ತಗೊಬಂದು, ಆ ಮೀನ್ ಮಾಂಸ ಮೂಳೆ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ತಗೊಬಂದು ಮನೆ ಸುತ್ತು ಹಾಕೊಂಡ್ಬಿಡೋರು. ಒಳಗಡೆ ಕುತ್ಕೊಂಡ್ ಭಜನೆ ಮಾಡೋರು. ಯಾಕೆ, ಯಾರು ನನ್ನ ಹತ್ರ ಬರಬಾರ್ದು, ಕಲ್ಸಾದು ಅನ್ಕೊಬೇಕು ಅಂತ. ಯಾಕೆ ನನ್ನ ಹತ್ರ ಬಂದು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ಇವ್ರಿಗೆ ಆದ್ರೇನು ಜನ ಹಿಂದ್ಗಡೆ ಬೀಳೋರು ಇವ್ರ ಹತ್ರ. ಸೊ ಇವ್ರೇನಾದ್ರು ಪ್ರಯತ್ನ ಮಾಡಿದ್ರೆ ಏನು, ಗೌರ್ ಕಿಶೋರ್ ದಾಸ್ ಮಹಾರಾಜ್ ಏನಾದ್ರು ಪ್ರಯತ್ನ ಮಾಡಿದ್ರೆ ಏನು, ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ ಜಪ ಮಾಡ್ತಾ ಇದ್ರು ಅಲ್ವಾ. ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ ಜಪ ಮಾಡ್ತಾ ಇದ್ರು. ಆದ್ರೆ ಎಲ್ಲರೂ ಯಾರು ಬಂದ್ ತೆಗ್ದ್ರು, ಯಾರು ಬಂದ್ ಕೇಳಿದ್ರು, ಇಲ್ಲ 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 ಹೇಳ್ದವ್ರು, ಒಳಗಡೆ ಸ್ಮೆಲ್ ಇದೆ, ಹೊರಗಡೆ ಬಂದು ನಿಮ್ಗೋಸ್ಕರ ಭಜನ್ ಕೊಟ್ಟಿರ್ಬೇಕಂದ್ರೆ ಕಡಿಸ್ತೀರಿ, ಇಲ್ಲಿ ಬಂದು ಜಪ ಮಾಡಿ. ಇಲ್ಲ ಇಲ್ಲ ಇಲ್ಲ, ಹೊರಗಡೆಕ್ಕಿಂತ ಇನ್ನು ಒಳಗಡೆನೆ ಚೆನ್ನಾಗಿದೆ. ಯಾಕೆ, ಹೊರಗಡೆ ಇನ್ನೂ ಸ್ಮೆಲ್ಲು, ಒಳಗಡೆ ಯಾಕೆ ಎಲ್ಲ ನಾನಾ ಪ್ರಕಾರ ಆಸೆಗಳು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ ನಾನಾ ಪ್ರಕಾರ ಆಸೆಗಳು. ಸೊ ಭಕ್ತರಿಗೆ ಇದೆಲ್ಲ ಏನ್ ಹಿಂದ್ಗಡೆ ಬರುತ್ತೆ, ಹಿಂದ್ಗಡೆ ಬೇಕಂದ್ರೆ ಇದೆಲ್ಲ ಬರುತ್ತೆ. ಅದ್ರಾಗೆ ತಾನೆ ಕುಲವೇಚ ಶ್ರೀಧರ್ಗೆ ಸೊ ಹೇಳ್ತಾರಲ್ವ ಮಹಾಪ್ರಭು ಬಂದು, ಕುಲವೇಚ ಶ್ರೀಧರ್ ಕೇಳಿದ್ರಲ್ವ ಕೇತ. ಕುಲವೇಚ ಶ್ರೀಧರ್ ಏನ್ ಮಾಡೋರು, ಬಾಳೆಹಣ್ಣು, ಬಾಳೆ ಮರ, ಬಾಳೆ ಎಲೆ, ಇದಕ್ಕೆ ಸಂಬಂಧಿತವಾಗಿ ಎಲ್ಲ ಐಟಮ್ಸು, ಅಂದ್ರೆ ಬಾಳೆ ಮರಕ್ಕೆ ಸಂಬಂಧಿತವಾಗಿರೋ ಐಟಮ್ಸ್ನೆಲ್ಲ ಸೇಲ್ ಮಾಡ್ತಾ ಇರೋರು. ಅವಾಗ ಏನಾಗುತ್ತೆ, ಮಹಾಪ್ರಭು ಡೈಲಿ ಅವ್ರ ಹತ್ರ ಬಂದ್ಬಿಟ್ಟು ಏನ್ ಮಾಡೋರು, ಸೊ ಕತ್ಕೊಂಡ್ ತಿನ್ನೋರು, ಕಿತ್ಕೊಂಡ್ ತಿನ್ನೋರು ಬಾಳೆಹಣ್ಣು ಅದು ಇದು ಎಲ್ಲ. ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾ ಇರ್ಲಿಲ್ಲ ಮಹಾಪ್ರಭು ಬಂದು. ಚಿಕ್ಕ ಹುಡ್ಗ ನಿಮಾಯಿ ದುಡ್ಡು ಕೊಡ್ತಾ ಇರ್ಲಿಲ್ಲ. ಹಂಗ ಕೇಳಿದ್ರೆ, ದುಡ್ಡು ಕೇಳಿದ್ರೆ ನೀನ್ ಮೋಸ ಮಾಡ್ತಾ ಇದೀಯ ಜನನ ನನ್ಗೆ ಗೊತ್ತು, ಜನ ಚೆನ್ನಾಗಿ ಮೋಸ ಮಾಡ್ತೀಯ, ನಿನ್ನ ಹತ್ರ ತುಂಬಾ ದುಡ್ಡಿದೆ, ಆದ್ರೆ ನೀನ್ ದುಡ್ಡಿರೋ ಹೇಳ್ತಾರನೆ ನೀನೇನ್ ಮಾಡ್ತೀಯ, ಆಕ್ಟ್ ಮಾಡ್ತಾ ಇದೀಯ, ದುಡ್ಡೇ ಕೊಡ್ತಾ ಇಲ್ಲ. ನಿಮಗೆ ಒಂದಿನ ನಿನ್ ಬಗ್ಗೆ ಎಲ್ಲಾರ್ಗೂ ಹೇಳ್ತೀನಿ. ಸೊ ಆ ಕುಲಚೇಶ್ವರ ಕೂಡ ಯಾತರ ಇರ್ತಾ ಇದ್ರು, ಜನ ಯಾತರ ಸೇಲ್ ಮಾಡ್ತಾರೋ ಅದಕ್ಕೆ ಅರ್ಧ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಅದ್ರಲ್ಲಿ ಬರೋ ಲಾಭನ ಗಂಗಾ ಪೂಜೆಗೆ ಯೂಸ್ ಮಾಡ್ತಾ ಇದ್ರು. ಒಂದಿನ ತಿಂದ್ರೆ 3 ದಿನ ತಿನ್ನಕ್ ಏನು ಇರ್ತಾ ಇರ್ಲಿಲ್ಲ. ಏನು 1 ದಿನ ತಿಂದ್ರೆ ಈ 3 ದಿನ ಏನು ತಿಂತಾ ಇರ್ಲಿಲ್ಲ. ಅರ್ಧೋಗಿರೋ ಬಟ್ಟೆಗಳು ಹಾಕೊಂಡವ್ರು. ಮತ್ತೆ ಸೊ ನೈಟ್ ಎಲ್ಲ ಕೃಷ್ಣ 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 ಅಂತ ಪೂಜೆ ಮಾಡೋರು, ಅಂದ್ರೆ ಕೀರ್ತನೆ ಮಾಡೋರು. ಪಕ್ಕದ ಮನೆಯವರೆಲ್ಲ ಬೈಕೊಂಡವ್ರು, ಇವ್ನು ಹೊಟ್ಟೆಗೆ ಏನು ಇಲ್ಲ, ನಿದ್ದೆ ಬರದಿರ ಎಲ್ಲ ಈಗ ಅವ್ನ ನಿದ್ದೆನು ಕೆಡೋದು, ಇಲ್ಲಿರ ನಮ್ನು ಕೆಡಿಸ್ತಾ ಇದ್ದಾನೆ. ಎಷ್ಟೋ ಜನ ಮನೆ ಹೇಳ್ತಾರೆ, ನೀನ್ ವಿಷ್ಣುನೇನು ಪೂಜೆ ಮಾಡ್ತೀಯಾ, ವಿಷ್ಣು ಏನು ಕೊಡಲ್ಲ, ನೀನ್ ಬಂದು ದೇವಿನ ಪೂಜೆ ಮಾಡು. ಅವ್ರ ಕಡೆ ಸೊ ಕಲ್ಕತ್ತಾ ಕಡೆ ಎಲ್ಲ ದೇವಿ ಜಾಸ್ತಿ ಅಲ್ಲ ಪೂಜೆ ಮಾಡೋದು, ದೇವಿನ ಪೂಜೆ ಮಾಡೋದು ಜಾಸ್ತಿ. ಸೊ ಅವಾಗ ಏನ್ ಮಾಡ್ತೀವಿ, ದೇವಿನ ಪೂಜೆ ಮಾಡು ಎಲ್ಲ ಕೊಡ್ತಾಳೆ, ನೀನ್ ಯಾಕೆ ವಿಷ್ಣು ಪೂಜೆ ಮಾಡಿದ್ರೆ ಏನು ಕೊಡಲ್ಲ.
ಆದ್ರೆ ಕೇಳಲಿಲ್ಲ ಕುಲವೇಶ್ವರ. ಎಲ್ಲ ಡೈಲಿ ಕೀರ್ತನೆ ಮಾಡೋರು, ಎಲ್ಲ ಸುತ್ತಪಕ್ಕವರು ಇವರೆಲ್ಲ ಬೈಕನವರು. ಅಷ್ಟು ದರಿದ್ರವಾಗಿದ್ರು. ಆದ್ರೆ ಮಹಾಪ್ರಭು ಒಂದ್ಸತಿ ಏನಾಗುತ್ತೆ, ಸ್ವಯಂ ಪ್ರಕಾಶ ಲೀಲೆ ತೋರಿಸ್ತಾರೆ. ಸ್ವಯಂ ಪ್ರಕಾಶ ಲೀಲೆ ತೋರಿಸೋವಾಗ ಏನಾಗುತ್ತೆ, ಅಂದ್ರೆ ನಾನೇ ಭಗವಂತ ಅಂತ. ಸೊ ನಿನ್ಗೆ ಯಾವ ತರ ರೂಪ ಇಷ್ಟನೋ ಆ ತರ ರೂಪದಲ್ಲಿ ಮಹಾಪ್ರಭು ಅವರು ದರ್ಶನ ಕೊಡ್ತೀನಿ. ನಿನ್ಗೆ ರಾಮ್ ಇಷ್ಟನ, ನೋಡು ನಾನೇ ರಾಮ್. ನಿನ್ಗೆ ವಿಷ್ಣು ಇಷ್ಟನ, ನಾನೇ ವಿಷ್ಣು. ನೀನ್ ನರಸಿಂಹ ಇಷ್ಟನ, ನಾನೇ ನರಸಿಂಹ. ಈ ತರ ಎಲ್ಲ ರೂಪ ಎಲ್ಲ ದರ್ಶನ ಕೊಡ್ತಾರೆ. ಆ ಟೈಮಲ್ಲಿ ಯಾರಿಗೂ ಸ್ವಲ್ಪ ಜನ ಮಾತ್ರನೇ ರೂಪ ತೋರಿಸ್ತಾ ಇರೋದು. ಆ ಟೈಮಲ್ಲಿ ಕುಲವೇಶ್ವರ ಶ್ರೀಧರನ್ನು ಕರೀತಾರೆ. ಆ ಶ್ರೀಧರು ಬರ್ತಾರೆ. ಶ್ರೀಧರು ಬಂದಿದ ತಕ್ಷಣನೇ ಸೊ ಭಗವಂತ ತೋರಿಸ್ತಾರೆ, ನೋಡು ನಾನೇ ಭಗವಂತ ಅಂತ. ಅವಾಗ ಕುಲವೇಶ್ವರ ಶ್ರೀಧರ ಹತ್ರ ಮಹಾಪ್ರಭು ಕೇಳ್ತಾರೆ, ನಿನ್ಗೇನ್ ಬೇಕು? ಶ್ರೀಧರ್, ನನ್ಗೇನು ಬೇಕಾಗಿಲ್ಲ ಪ್ರಭು, ನೀವೇ ಈ ತರ ಸಿಕ್ದ್ರೆ ಮತ್ತೆ ನನ್ಗೆ ಇನ್ನೇನ್ ಬೇಕಾಗಿದೆ? ಇಲ್ಲ, ನಿನ್ಗೇನೋ ಒಂದು ನಾನು ಕೊಡ್ತೀನಿ, ಕೇಳ್ಕೊ. ಇಲ್ಲ ಪ್ರಭು, ನನಗೇನು ಬೇಕಾಗಿಲ್ಲ. ಇಲ್ಲ, ನೀನ್ ಏನಾದ್ರೂ ಕೇಳ್ಬೇಕು. ಇಲ್ಲ ಪ್ರಭು, ನನ್ಗೇನು ಬೇಕಿಲ್ಲ. ನೋಡು, ಒಂದು ಸಿದ್ಧಿ ಪಡೆಯಕ್ಕೆ ಎಲ್ಲಾನು ಒಂದೊಂದು ಯೋಗಿನೂ ಜನ್ಮನೂ ತಪಸ್ಸೆ ಮಾಡ್ತಾನೆ. ಆತರ ನಿನ್ಗೆ 8 ಸಿದ್ಧಿಗಳು ಕೊಡ್ತೀನಿ, ತಗೋ. ಇಲ್ಲ ಪ್ರಭು, ನನ್ಗೆ ಅದು ಬೇಕಾಗಿಲ್ಲ. ಏನು ಇದ್ರಕ್ಕೋಸ್ಕರ ತಪಸ್ಸೆ ಮಾಡಿದ್ರೆ ಎಕ್ಸ್ಟ್ರಾ ಆಗಿ ಏನು ತಪಸ್ಸೆ ಮಾಡಿಲ್ಲ, ಆದ್ರೆ ಆಟೋಮೆಟಿಕ್ ಆಗಿ ಇದೆಲ್ಲ ಸಿಕ್ತು. ಸೊ ಏನಾಯ್ತು, ಏನು ತಪಸ್ಸೆ ಮಾಡಿದೆ ಇದ್ರಕ್ಕೋಸ್ಕರ, ಏನು ಎಕ್ಸ್ಟ್ರಾ ಎಫರ್ಟ್ ಏನು ಹಾಕಿಲ್ಲ. ಆಮೇಲೆ ಮತ್ತೆ ಹಂಗಾದ್ರೆ ಮಹಾಪ್ರಭು ಕೇಳ್ತಾರೆ, ನಿನ್ಗೆ ಏನಾದ್ರು ಒಂದು ಬೇಡ್ಕೊಬೇಕು. ಸರಿ, ಒಂದು ಕೇಳ್ಕೊಂತೀನಿ ಪ್ರಭು, ಅದು ಮಾತ್ರ ಕೊಡಿ. ಮಹಾಪ್ರಭು, ಸರಿ ನೀನ್ ಏನ್ ಬೇಡ್ಕೊಂತ ಕೊಡ್ತೀನಿ. ಅವಾಗ ಕುಲವೇಶ್ವರ ಪ್ರಭು, ನಾನು ಜನ್ಮದಲ್ಲಿ ನಾನು ಇದೇ ತರ ಹುಟ್ಟಬೇಕು. ಇದೇ ತರ ಉಟ್ಕೊಂಡು ನಾನು ಇಷ್ಟೇ ಏನು ಬಡವನಾಗಿರ್ಬೇಕು. ಇಷ್ಟೇ ಬಡವನಾಗಿದ್ಕೊಂಡು ಇದೇ ತರ ನಾನು ಏನು ವ್ಯಾಪಾರ ಮಾಡ್ತಾ ಇರ್ಬೇಕು. ಆದ್ರೆ ಪ್ರಭು, ಜನ್ಮದಲ್ಲೂ ಇದೇ ಸೇಮ್ ನಿಮ್ಮ ನನ್ನ ಹತ್ರ ಬಂದು ಕಿತ್ಕೊಂಡು ನಾನು ಅಳಿಸ್ಬಿಟ್ಟು ಹೋಗ್ಬೇಕು. ಮಾವರ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ, ಅಶ್ವತರ ಬಂದ್ಬಿಡುತ್ತೆ. ಶ್ರೀವಾಸ ಹತ್ರ ಏನ್ ಮಾಡಿದ್ರು, ಶ್ರೀವಾಸ ಹತ್ರ ಹೋಗಿ ಭಿಕ್ಷೆ ಮಾಡಂತ ಹೇಳ್ತಾರೆ. ಶ್ರೀವಾಸ ಹೋಗಲ್ಲ. 3 ಸತಿ ಕ್ಲಾಪ್ ತಡ್ತಾರೆ. ಅರೆ ಇದಕ್ಕೆ ಅರ್ಥ ಏನು? ಮಹಾಪ್ರಭು ಕೇಳ್ತಾರೆ, 1 ದಿನ 2 ದಿನ 3 ದಿನ ನಾನ್ ಬಂದು ನಿನ್ ನಾಮ ಕೀರ್ತನೆ ಮಾಡ್ತೀನಿ, ಆದ್ರೆ ನನ್ಗೇನು ಹೊಟ್ಟೆಗೆ ಸಿಕ್ಕಿಲ್ವಾ? ಹೋಗಿ ಗಂಗಾದಲ್ಲಿ ಜಮ್ ಮಾಡಿ ಸತ್ತೋಗ್ತೀನಿ ತಪ್ಪ, ನಾನು ಬಂದು ಏನು ಭಿಕ್ಷೆ ಮಾಡಲ್ಲ. ಮಹಾಪ್ರಭು ಏನ್ ಹೇಳ್ತಾರೆ, ಲಕ್ಷ್ಮೀ ದೇವಿಗೆ ಬೇಕಂದ್ರೆ ದರಿದ್ರ ಬರ್ಬೋದು, ನಿಮ್ ಮನೇಲಿ ಯಾವಾಗ್ಲೂ ದರಿದ್ರ ಇರಲ್ಲ. ಲಕ್ಷ್ಮೀ ದೇವಿಗೆ ಬೇಕಂದ್ರೆ ದರಿದ್ರ ಬರು, ಆದ್ರೆ ನಿಮ್ ಮನೇಲಿ ಯಾವಾಗ್ಲೂ ದರಿದ್ರ ಇಲ್ಲ. ನಿಮ್ ಮನೆಯಲ್ಲಿ ಒಂದು ನಾಯಿ ಇದ್ರೂ ಅದಕ್ಕೆ ನನ್ ಪ್ರಿಯ. ಮಹಾಪ್ರಭು ಹೇಳ್ತಾರೆ, ಹನುಮಾನ್ ಏನ್ ಮಾಡಿದ್ರು, ಆದ್ರೆ ಸೀತಾದೇವಿ ಏನ್ ಮಾಡಿದ್ರು? ಹೋಗು, ನಿನ್ಗೆ 8 ಸಿದ್ಧಿಗಳು ನಿನ್ ಪ್ರಾಪ್ತಿ ಆಗ್ಬಿಡುತ್ತೆ, ಹೋಗು. ಅಷ್ಟ ಸಿದ್ಧಿ ನವನಿಧಿಕೆ ದಾತ. ಸೊ ಹನ್ಗೆಲ್ಲ ಬಂದ್ಬಿಡ್ತು. ಏನು ಸೀತಾದೇವಿ ಒಂದೇ ಮಾತು ಹೇಳಿದ್ದು, ನಿನ್ಗೆಲ್ಲ ಸಿದ್ಧಿನೂ ಬಂದ್ಬಿಡುತ್ತೆ ಅಂತ. ಆದ್ರೇನು ಹನುಮಂತ ಪ್ರಸನ್ನ ಆಗ್ಲಿಲ್ಲ. ಆದ್ರೂ ಡಲ್ ಆಗ ಇದ್ದಾನೆ, ಶೋಕ್ ಹೋಗಿದ್ದಾನೆ. ಆಮೇಲೆ ಸೀತಾದೇವಿಗೆ ಅರ್ಥ ಆಯ್ತು, ನೋಡು, ನೀನ್ ಯಾವಾಗ್ಲೂ ರಾಮನಿಗೆ ಪ್ರಿಯವಾಗಿ ಇರ್ತೀಯ, ನೀನ್ ಯಾವಾಗ್ಲೂ ರಾಮನಿಗೆ ದಾಸನಾಗಿ ಇರ್ತೀಯ ಅಂತ ಹೇಳಿದ ತಕ್ಷಣ ಏನಾಯ್ತು, ಹನುಮಂತ ನೃತ್ಯ ಮಾಡೋ ಸ್ಟಾರ್ಟ್ ಮಾಡಿದ್ರು. ಹನುಮಂತ ನೃತ್ಯ ಮಾಡೋ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇನ್ನು ಭಕ್ತಿಗೆ ಸೊ ಭಕ್ತಿ ಮಾಡ್ತಾ ಇರ್ತಾರೆ, ಇದೆಲ್ಲ ಗೌಣ ಲಕ್ಷಣ. ಹಿಂದ್ಗಡೆ ಬರ್ತಾ ಇರುತ್ತೆ. ಆದ್ರೆ ನೀನ್ ಯಾವಾಗ ಇದ್ರಕ್ಕೆ ಆಸಕ್ತಿ ಆಗ್ತೀಯೋ ಅವಾಗ ಭಕ್ತಿ ದೂರ ಆಗ್ಬಿಡುತ್ತೆ. ಯಾವಾಗ ಇದ್ರಕ್ಕೆ ಆಸಕ್ತಿ ಆಗ್ತಿರೋ ಅವಾಗ ಏನಾಗುತ್ತೆ, ಭಕ್ತಿ ದೂರ ಆಗುತ್ತೆ. ಸೊ ಭಕ್ತಿ ಮಾಡೋವಾಗ ಇದೆಲ್ಲ ಗೌಣ ಲಕ್ಷಣದಲ್ಲಿ ಆರಾಮಾಗಿ ಬರುತ್ತೆ. ಇದೆಲ್ಲ ಬಂದೇ ಬರುತ್ತೆ. ನೀನ್ ಭಾವ ಪ್ರಾಪ್ತಿ ಮಾಡ್ಕೊಳಕ್ ಮುಂಚೆ ಇದೆಲ್ಲ ಬಂದೇ ಬರುತ್ತೆ. ಇದೆಲ್ಲ ಟೆಸ್ಟ್ ಮಾಡೇನೆ ನೀನ್ ಇಲ್ಲಿಂದ ಕಲ್ಸೋದು. ಯಾಕೆ ನೀನ್ ಭಗವಂತನ ಹತ್ರ ನೀನ್ ಸ್ವರೂಪ ಪ್ರಾಪ್ತಿ ಮಾಡ್ಕೊಂತ ಇದೀಯ ಅಂದ್ರೆ ಅರ್ಥ ಏನು? ಸೊ ಅಂದ್ರೆ ನೀನ್ ಭೌತಿಕ ಲೋಕದಿಂದ ದೂರ ಹೋಗ್ತಾ ಇದೀಯ. ಅಂದ್ರೆ ನಿನ್ಗೆ ಯಾವಾಗ ಸ್ವರೂಪ ಪ್ರಾಪ್ತಿ ಆಗ್ಬಿಡ್ತೋ ಅಷ್ಟೇ ನೀನ್ ಮುಗೀತು ನಿನ್ ಕತೆ. ಈ ಬ್ರಹ್ಮಾಂಡಗೆ ನಿನ್ಗೆ ಇನ್ನೇನು ಸಂಬಂಧ ಇಲ್ಲ. ಅಂದ್ರೆ ಈ ಭೌತಿಕ ಮಾಯಾದೇವಿಗೆ ನಿನ್ಗೇನು ಸಂಬಂಧ ಇಲ್ಲ. ಅಷ್ಟೇ. ನೀನ್ ನೆಕ್ಸ್ಟ್ ನೀನ್ ಭಗವಂತನ ಹತ್ರ ಹೋಗೋದು ಒಂದೇ ಪೆಂಡಿಂಗ್ ಇರೋದು. ಆದ್ರೆ ಬರೋಕ್ ಮುಂಚೆ ನೀನ್ ಮಾಯಾದೇವಿ ಸುಮ್ನೆ ಬಿಡಲ್ಲ. ಸುಮ್ನೆ ಬಿಡಲ್ಲ. ಅರೆ ಆಸಕ್ತಿ ಸ್ಟೇಜ್ ದಲ್ಲೇ ನಿನ್ನ ಹತ್ರ ಎಲ್ಲಾ ದೇವತೆಗಳು ಮಾತಾಡ್ತಾರೆ ಬಂದು. ಅಂದ್ರೆ ನೀನು ಶಿವ ಭಕ್ತಿ ಹೃದಯ ಮಗು ಸಮರಾಜ್ ಅವ್ರ ಸಿದ್ಧಿ ಪ್ರಾಪ್ತಿ ಆಗಲಿಲ್ಲ ಇನ್ನು. ಅವರೆಲ್ಲಿ ಭಜನೆ ಮಾಡ್ತಾ ಇದ್ದಾರೆ, ಕಾಶಿದಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಕಾಶಿದಲ್ಲಿ ಭಜನೆ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಅಲ್ಲಿ ಶಿವ ಪಾರ್ವತಿ ದರ್ಶನ ಕೊಟ್ಟು ಹೇಳ್ತಾರೆ, ಅರೆ ನೀನ್ ಇಲ್ಲ ಕಾಶಿವಾಸ ಪೂರ್ಣ ಆಗೋಯ್ತು, ನೀನು ವೃಂದಾವನಕ್ಕೆ ಹೋಗು, ವೃಂದಾವನಕ್ಕೆ ಹೋಗಿ ಭಜನೆ ಮಾಡು, ನೀನೇನಾಗುತ್ತೆ ಅಲ್ಲಿ ನಿನ್ ಬಂದು ಸಿದ್ಧಿ ಪ್ರಾಪ್ತಿ ಆಗುತ್ತೆ. ಸಿದ್ಧಿ ಪ್ರಾಪ್ತಿ ಆಗುತ್ತೆ ಅಂದ್ರೆ ಏನು, ಇಲ್ಲೇ ನಿನ್ಗೆ ಎಲ್ಲಾ ದೇವತೆಗಳು ನಿನ್ಗೇನಾಗುತ್ತೆ, ಸೊ ಎಲ್ಲಾನು ನಿನ್ಗೆ ಬಂದು, ಯಾಕೆ ಆಸಕ್ತಿ ನೀನ್ ಇಲ್ಲಿ ಯಾವಾಗ ನೀನ್ ಪ್ರಾಪ್ತಿ ಮಾಡ್ಕೊಳೋ ಅವಸ್ಥೆ ಇನ್ನು ಪ್ರಾಪ್ತಿ ಮಾಡ್ಕೊನಿಲ್ಲ. ಅದೇ ಇಲ್ಲಿ ಪ್ರಾಪ್ತಿ ಮಾಡ್ಕೊಳೋ ಅವಸ್ಥೆ ಯಾವಾಗ ಬರುತ್ತೋ ಆವಾಗ್ಲೇ ನಿನ್ನೆಲ್ಲ ದೇವತೆಗಳು ನಿನ್ನ ಹತ್ರ ದರ್ಶನ ಕೊಡ್ತಾರೆ. ಬೇಕಂದ್ರೆ ಎಲ್ಲ ನಿನ್ ಕಾಣಿಸುತ್ತೆ. ಆದ್ರೆ ನೀವು ಸಾಧಕ ಆ ಸಮಯದಲ್ಲಿ ಆಸಕ್ತಿ ಆಗಲ್ಲ. ಅದ್ರಾಗ ದೇವತೆಗಳಿಗೆ ಯಾರಿಗೂ ಆಸಕ್ತಿ ಆಗಲ್ಲ. ಯಾಕೆ ಅವನ್ ಗೋಲ್ ಅಷ್ಟೊಂದು ಏನ್ ಹೇಳ್ತಾ ಇರ್ತಾರೆ,
ಅಲ್ಲಾಡ್ದು ಹೊಡ್ಕೊಂತ ಇರ್ತಾನೆ, ನಿಂಗೆ ಯಾವಾಗ ಭಗವಂತ ಸಿಗ್ತಾನೆ, ಯಾವಾಗ ಭಗವಂತ ಸಿಗ್ತಾನೆ ಅಂತ. ಅಷ್ಟೊಂದು ಉತ್ಕಂಠ ಇರುತ್ತೆ ಆ ಸ್ಟೇಜ್ದಲ್ಲಿ. ಏನು ನಿದ್ದೆ ಕೂಡ ನಿದ್ದೆ ಹೋಗ ಆಗ್ತಾ ಇರಲ್ಲ ಅವನ ಕೈಯಲ್ಲಿ, ತಿನ್ನಕ ಆಗ್ತಾ ಇರಲ್ಲ. ತಿನ್ನಕ ಏನ್ಕು ಇಷ್ಟ ಆಗ್ತಾ ಇರ್ಲಿಲ್ಲ, ಒಂದೇ ಒಂದು ಏನು ಭಗವಂತ ಬೇಕಷ್ಟೆ, ಭಗವಂತ ಬೇಕಷ್ಟೆ. ಆ ಅವಸ್ಥದಲ್ಲಿ ಸೊ ಆಸಕ್ತಿ ಲಾಸ್ಟ್ ಅಷ್ಟಲ್ಲ ಆ ಅವಸ್ಥದಲ್ಲಿ ಸೊ ಏನಾಗುತ್ತೆ ದೇವತೆಗಳು. ಸೊ ನಾವು ಡೈಲಿ ಆಡ್ತಿರಲ್ವ ಶಿವ ಶುಕ ನಾರದ ಪ್ರೇಮಿಕ ಭಕ್ತಿನಾಥ ಅವ್ರು ಏನ್ ಮಾಡಿದ್ರು, ಆ ಲೀಲೆಗಳೆಲ್ಲ ದರ್ಶನ ಮಾಡಿದ್ರು. ಗೌರವತಿ ನಡೀತಾರ ಏನು ಆ ಲೀಲೆಗಳೆಲ್ಲ ದರ್ಶನ ಮಾಡಿದ್ರು. ಆ ಶಿವ ಶುಕ ನಾರದ ಎಲ್ಲ ಏನಾಗ್ತಾ ಇದಾರೆ, ಪ್ರೇಮದಿಂದ ಗದಗದ ಆಗ್ತಾ ಇದಾರೆ. ಡೈಲಿ ಏನು ಸ್ವಾಮಿ ನರಸಿಂಹ ದೇವ್ ಗರುತ್ ಮಂತ್ರ ಮೇಲೆ ಕೂತ್ಕೊಂಡು ಆ ಗೌರಾರತಿ ನೋಡಕ್ ಹೋಗ್ತಾ ಇದಾರೆ. ಇದೆಲ್ಲ ಎಲ್ಲ ದರ್ಶನ ಮಾಡಿದ್ರು. ಸೊ ಭಕ್ತಿನಾಥಕ್ಕೂ ದರ್ಶನ ಮಾಡಿದ್ರು. ಸೊ ಈ ತರ ಆಗುತ್ತೆ, ನೀವು ಆ ಸ್ಟೇಜ್ ಅಲ್ಲಿ ಬಂದ್ರೆ ಏನಾಗುತ್ತೆ, ನಿಮ್ಗೂ ಅದೇ ತರ ದರ್ಶನ ಆಗುತ್ತೆ. ಅದು ಪ್ರೇಮ ಸ್ಟೇಜ್ ಅಲ್ಲಿ. इतर कामना वासना से रहित चिन्मय स्वाभाविक श्री कृष्ण को आनंद देने वाला श्रद्धा केवल अकिंचन और असीम भक्ति का हेतु की भक्ति कहते हैं। जन्म मरण रूप जड़वेंद्र की दूर करने के जीवन को श्रेष्ठ अधिकता बाधी क्या केवल भगवत इच्छा की अधीन है, अन्यथा दुखों को निवृत्ति तो अपने आप ही हो जाएगा। अतः भक्ति विरोधी ऐसा प्रार्थना का आवश्यकता ही नहीं क्या। अतः भगवत इच्छा से जब तक जन्म मृत्यु का प्रभाव बंद नहीं होते तब तक जन्म मंत्र में जाएगी अभी। सो इस ಇನ್ನೊಂದು 10 ನಿಮಿಷ 5 ನಿಮಿಷ ಇದೆ, 5 ನಿಮಿಷದಲ್ಲಿ ಇದು ಮುಗಿಸ್ಬಿಡೋಣ. ಸೊ ಇದೇನಾಗುತ್ತೆ, ಸಾಧಕ ಟೈಮಲ್ಲಿ ಏನಾಗುತ್ತೆ, ಯಾವಾಗ ಬಂದು ಈ ತರ ಈ ಅವಸ್ಥದಲ್ಲಿ ಬರ್ತಾನೋ ಅವನು ಬಂದು ಏನು ಈ ಶರೀರಕ್ಕೆ ಸಂಬಂಧಿತ ದುಃಖ ಆಗಲಿ, ಏನು ದುಃಖ ಅನ್ಸಲ್ಲ. ಈ ಶರೀರಕ್ಕೆ ಸಂಬಂಧಿತ ದುಃಖ ಏನು ದುಃಖ ಅನ್ಸಲ್ಲ. ಯಾವ್ದು ಇಷ್ಟ ಬರ್ತಾನೋ, ನಂಗೆ ದುಡ್ಡು ಬೇಡ, ನಂಗೆ ಜನ ಬೇಡ, ನಂಗೆ ಸುಂದರಿ ಬೇಡ, ಯಾಕೆ ಅವ್ರ ಬಾಯಿನಿಂದ ಹೇಳ್ತಾ ಇಲ್ಲ ಅದು. ನಿಜವಾಗ್ಲೂ ಮನಸ್ಸಿನಿಂದ ಹೇಳ್ತಾ ಇದ್ದಾನೆ, ಹೃದಯದಿಂದ ಹೇಳ್ತಾ ಇದ್ದಾನೆ. ಅದರಿಂದ ಈ ಶರೀರಕ್ಕೆ ಸಂಬಂಧಪಟ್ಟಿರೋ ಏನು ದುಃಖನೂ ದುಃಖ ಅನ್ಸಲ್ಲ. ಅಂದ್ರೆ ಕಷ್ಟ ಇರಲ್ಲ ಅಂತ ಇಲ್ಲ, ಇಲ್ಲಿ ಕಷ್ಟ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆದ್ರೇನು ಇಲ್ಲೇನು ತಡ್ಕೊನೋ ಶಕ್ತಿ ಇರುತ್ತೆ. ತಡ್ಕೊನೋ ಶಕ್ತಿ ಇರುತ್ತೆ. ಯಾಕೆ ಪ್ರಾಬ್ಲಮ್ಸ್ ಅನ್ನೋದು ನಮ್ ಕರ್ಮ, ನಾ ಅನುಭವಿಸ್ಲೇಬೇಕು. ಆದ್ರೆ ಅದ್ರ ತಡ್ಕೊನೋ ಶಕ್ತಿ ಇರುತ್ತೆ. ಯಾತ್ರ ಬಂದು ಮಳೆ ಎಲ್ಲಾರ ಮೇಲೆ ಮಳೆ ಬೀಳುತ್ತೆ, ಆದ್ರೆ ಆ ಭಕ್ತರ ಹತ್ರ ಏನಿರುತ್ತೆ, ಛತ್ರಿ ಇರುತ್ತೆ ಕೈಯಲ್ಲಿ. ಕೈಯಲ್ಲಿ ಛತ್ರಿ ಇರುತ್ತೆ. ಅದೇ ತರನೇ ಇಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಮಳೆ ಬೀಳುತ್ತೆ. ಆದ್ರೆ ಏನು ಛತ್ರಿ ಅನ್ನೋ ಪ್ರೊಟೆಕ್ಟಿವ್ ಇರುತ್ತೆ ಇಲ್ಲಿ ಸಾಧಕಕ್ಕೆ. ಇನ್ನು ಅದೆಲ್ಲ ಪ್ರಾಬ್ಲಮೇ ಅನ್ಸಲ್ಲ. ಒಂದೇ ಪ್ರಾಬ್ಲಮ್ ಇರೋದು ಏನು, ನಾನು ಇನ್ಕೂ ಭಗವಂತ ಇನ್ನೂ ನಾನು ಪಡೀಲಿಲ್ಲ, ನನ್ಗಿನ್ನೂ ಭಕ್ತಿ ಪ್ರಾಪ್ತಿ ಆಗ್ಲಿಲ್ಲ. ಇದೊಂದೇ ಶೋಕದ ಇರೋದು, ಬೇರೆ ಇನ್ನೇನು ಪ್ರಾಬ್ಲಮ್ ಇರಲ್ಲ. ಬೇರೆ ಇನ್ನೇನು ಪ್ರಾಬ್ಲಮ್ ಇರಲ್ಲ. ಯಾಕೆ ಇದೆಲ್ಲ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋವಾಗ ಹೇಳ್ತೀನಿ. ಈ ಕ್ಲೇಶಾಗ್ನಿ ಅನ್ನೋದು ಇದೆ ಅಲ್ವಾ, ಇದಿಲ್ಲ ಇಲ್ಲೇ ನಷ್ಟ ಆಗ್ಬಿಡುತ್ತೆ. ಈ ಕ್ಲೇಶದಲ್ಲಿ ನಿಮ್ಮ ಎಲ್ಲ ಕಥೆಗಳು ಬರೋದು, ಎಲ್ಲ ಪಾಪಗಳು ಎಲ್ಲ ಇದ್ರನ್ನಲ್ಲೇ ಬರೋದು. ಸೊ ಏನು ಅವಿದ್ಯೆ ಎಷ್ಟು ಪ್ರಕಾರ? ಏನೇನು ಅವಿದ್ಯೆ 4 ಪ್ರಕಾರ ಟೋಟಲ್. ಕ್ಲೇಶಾಗ್ನಿ ಕ್ಲೇಶಾಗ್ಲಿ ಬಂದು 5 ಪ್ರಕಾರ ಟೋಟಲ್, ಓಕೆನಾ? ಅವಿದ್ಯೆ, ಅಸ್ಮಿತ, ರಾಗ, ಅಭಿನಿವೇಶ್, ಇದರಲ್ಲಿ ಅವಿದ್ಯೆ ಮತ್ತೆ 4 ಪ್ರಕಾರ. ಏನೇನದು? ನಿತ್ಯ, ಅನಿತ್ಯ, ಅಶುಚಿ, ದುಃಖ, ಏನು ದುಃಖನ ಸುಖ ಅನ್ಕೊಳೋದು, ಅನಿತ್ಯನ ನಿತ್ಯ ಅನ್ಕೊಳೋದು, ಅಪವಿತ್ರನ ಪವಿತ್ರ ಅನ್ಕೊಳೋದು, ಅನಾತ್ಮನ ಆತ್ಮ ಅನ್ಕೊಳೋದು. ಇದು ಅವಿದ್ಯ. ಮತ್ತೇನು ಅವಿದ್ಯ, ಅಸ್ಮಿತ. ಮತ್ತೆ ಅಸ್ಮಿತ ಅಂದ್ರೆ ಏನು, ನಾನು ಈ ಶರೀರ ಅನ್ಕೊಳೋದು. ಮತ್ತೇನು ರಾಗ, ಆಸಕ್ತಿ. ಅಂದ್ರೆ ರಾಗ ಅಂದ್ರೆ ಭೌತಿಕದ ಮೇಲೆ ಆಸಕ್ತಿ. ಮತ್ತೇನು ದ್ವೇಷ, ದ್ವೇಷ ಅಂದ್ರೆ ಗೊತ್ತು, ಅರೆ ಹೊಟ್ಟೆಗೆ ಇಚ್ಛೆ. ಅವ್ರಂದ್ರೆ ಇವ್ರಿಗಾಗಲ್ಲ. ಇದೇ ತರನೇ. ಮತ್ತೇನು ಅಭಿನಿವೇಶ್, ಈ ಸಂಸಾರದ ಮೇಲೆ, ಸಂಸಾರದ ವಿಷಯದ ಮೇಲೆ ಏನಾಗಿರೋದು, ಆಸಕ್ತಿ ಆಗಿರೋದು. ಇದೆಲ್ಲ ದೂರ ಆಗ್ಬಿಡುತ್ತೆ ಎಲ್ಲಿ, ಈ ಸ್ಟೇಜ್ ದಲ್ಲೇ. ಈ ಸ್ಟೇಜ್ ದಲ್ಲೇ ಇದೆಲ್ಲ ದೂರ ಆಗ್ಬಿಡುತ್ತೆ. ಮತ್ತೆ ಇಲ್ಲಿ ಹಿಂಗಿರುತ್ತೆ ಅದು. ಮತ್ತೆ ನಿಮ್ ಪಾಪಗಳೆಲ್ಲ ಇಲ್ಲೇ ದೂರ ಆಗ್ಬಿಡುತ್ತೆ. ಇದೆಲ್ಲ ದೂರ ಆದ್ರೇನೆ ಅಲ್ಲಿ ಹೋಗೋದು.
ಸೊ ಇದೆಲ್ಲ ಆಟೋಮೆಟಿಕ್ ದೂರ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿನೂ ಅದನ್ನು ಇರುತ್ತೆ, ಆದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಇರುತ್ತೆ, ಆದ್ರೆ ಪ್ರೊಟೆಕ್ಟಿವ್ ಇರುತ್ತೆ ನಿಮ್ಮ ಹತ್ರ. ಪ್ರೊಟೆಕ್ಷನ್ ಇರುತ್ತೆ. ಇಲ್ಲೇನೂ ಇಲ್ಲ. ನೀವೇ ಯುದ್ಧ ಮಾಡ್ಬೇಕಷ್ಟೇ. ಇಲ್ಲೇ ಜಗಳ ಆಡ್ಕೊಂಡು ಕೂತ್ಕೊಬೇಕು. ಅದಕ್ಕೆ ಹೇಳೋದು ಬೇಗ ಬೇಗ ಭಕ್ತಿ ಮಾಡ್ಬೇಕು ಅಂತ. ಸೊ ಈ ಸ್ಟೇಜ್ ಅಲ್ಲೇ ಸಂಬಂಧ ಮುಗ್ದು ಮತ್ತೆ ಅಭಿದಯಾಗ ಹೋಗ್ತೀವಲ್ಲ ನೆಕ್ಸ್ಟ್. ಯಾವ ಸ್ಟೇಜ್? ಇಲ್ಲ, ಭಾವದಲ್ಲೇ ಅಭಿದಯ. ಓ, ಭಾವದಲ್ಲಿ ಅಭಿದಯ. ಓಕೆ ಓಕೆ. ಆಗ್ತಾನೆ ಸಂಬಂಧ ಜ್ಞಾನ ಪ್ರಾಪ್ತಿ ಆಗೋದು. ಭಾವದಲ್ಲೇ ಸಂಬಂಧ ಜ್ಞಾನ ಪ್ರಾಪ್ತಿ ಆಗೋದು, ಅಷ್ಟವರೆಗೂ ಪ್ರಾಪ್ತಿ ಆಗಲ್ಲ. ಓಕೆ. ಸೊ ಇದೆಲ್ಲ ಆದ್ರೆ ಸ್ಟಾರ್ಟಿಂಗ್. ಇದೆಲ್ಲ ಸ್ಟಾರ್ಟಿಂಗ್. ಇದೆಲ್ಲ ಆಸಕ್ತಿ ಸ್ಟೇಜ್ ಅಲ್ಲಿ ಬರುತ್ತೆ. ಅಷ್ಟವರೆಗೂ ಈ ತರ ಪ್ರಾರ್ಥನೆ ಬರಲ್ಲ. ನಿಷ್ಠಾದಿಂದ ಬರುತ್ತೆ ಈ ತರ ಪ್ರಾರ್ಥನೆಗಳು, ಅದ್ರ ಮುಂಚೆ ಬರಲ್ಲ. ಇದು ಬಂದ್ರೇನು ಬರೀ ಮಾಯ ಮಾತುಗಳಷ್ಟೇ. ಸೊ ಅದಕ್ಕೆ ಭಕ್ತಿನಾಥ ಠಾಕೂರ್ ಇದ್ರಿಗೆ ಒಂದ್ ಪ್ರಾರ್ಥನೆ ಮಾಡ್ತಾರೆ. ಏನು? ಪ್ರಭು ತವ ಪಾದ ಯುಗೆ ಮೋರ ನಿವೇದನ ನಾಹಿ ಮಾಗಿ ದೇಹ ಸುಖ ವಿದ್ಯಾನಾದಂಜನ. ಪ್ರಭು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದಾರೆ. ಏನು? ಪ್ರಭು, ನಿಮ್ ಪಾದ ಪದ್ಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನು? ನನ್ನೊಂದೇ ಒಂದು ನಿವೇದನೆ ಇದೆ ಪ್ರಭು. ಏನ್ ನೀವು ಭಗವಂತ ಕೇಳ್ತಾರೆ? ಏನ್ ನಿವೇದನ? ಪ್ರಭು, ನಾನು ಇದೆಲ್ಲ ನಾನು ನಿಮ್ ಹತ್ರ ಏನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಕೇಳ್ಕೊಂತ ಇಲ್ಲ. ಏನ್ ಕೇಳ್ಕೊಂತ ಇಲ್ಲ? ನಾಹಿ ಮಾಗಿ ದೇಹ ಸುಖ, ಈ ದೇಹಕ್ಕೆ ಸಂಬಂಧಪಟ್ಟಿರೋ ಸುಖಗಳು ನಾನು ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇಲ್ಲ ಪ್ರಭು. ಮತ್ತೆ ಏನು? ವಿದ್ಯಾ ಧನ ಜನ, ದೊಡ್ಡ ನಾಲೆಜ್ ಬೇಕು ನನಗೆ. ಸಂಸಾರದ ನಾಲೆಜ್, ಅದು ನಂಗೆ ಬೇಕಾಗಿಲ್ಲ ಪ್ರಭು. ದುಡ್ಡು ಬೇಕು, ಅದು ನಂಗೆ ಬೇಕಾಗಿಲ್ಲ ಪ್ರಭು. ಮತ್ತೇನು? ನನ್ ಜನನೂ ಬೇಕಾಗಿಲ್ಲ ಪ್ರಭು. ಮತ್ತೇನೇನ್ ಬೇಕು? ನಾಹಿ ಮಾಗ ಸ್ವರ್ಗ ಆರ ಮೋಕ್ಷ ನಾಹಿ ಮಾಗಿ. ನಾನು ಸ್ವರ್ಗನೂ ಬೇಡ್ಕೊಂತ ಇಲ್ಲ, ಮೋಕ್ಷನೂ ಬೇಡ್ಕೊಂತ ಇಲ್ಲ. ಯಾರು? ವೃತಾಸುರ ಅದ ತಾನೇ ಕೇಳ್ತಾರೆ. ನಾಕ ಪ್ರಶ್ನಂ ನ ಚ ಪಾರ್ಯಂ ಇಷ್ಟಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿರ ಪುನಃ ಸಮಂಜಸತ್ವ ವಿರಹಯ್ಯ ಕಾಂಕ್ಷೆ. ಯುದ್ಧ ಮಾಡೋ ಸಮಯದಲ್ಲಿ ಯಾರ ಹತ್ರ? ಇಂದ್ರನ ಹತ್ರ. ಆ ಟೈಮಲ್ಲಿ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ನನಗೆ ನಾಕ ಪ್ರಶ್ನಂ, ನನಗೆ ರಾಜ್ಯ ಬೇಕಾಗಿಲ್ಲ, ನನಗೆ ಇಂದ್ರಲೋಕ ಬೇಕಾಗಿಲ್ಲ, ನನ್ ಮೋಕ್ಷ ಬೇಕಾಗಿಲ್ಲ, ನನಗೇನು ಉನ್ನತ ಲೋಕ ಬೇಕಾಗಿಲ್ಲ, ನನ್ ಸ್ವರ್ಗ ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ. ಇನ್ನೇನ್ ಬೇಕಪ್ಪ? ನಾನು ನೀನ್ ಭಕ್ತಿದಲ್ಲಿ ಅಲ್ತಾ ಇರ್ಬೇಕಷ್ಟೇ ಯಾವಾಗ್ಲೂ. ಸೊ ಅದೇ ತರ ನನ್ ಸ್ವರ್ಗ ಬೇಕಾಗಿಲ್ಲ, ಮೋಕ್ಷನೂ ಬೇಕಾಗಿಲ್ಲ. ಮತ್ತೆ ಇನ್ನೇನ್ ಬೇಕು? ಮತ್ತೆ ನನಗೆ ಏನು ವಿಭೂತಿಗಳು, ಬೇರೆ ಬೇರೆ ಪವರ್ಸು ನನ್ಗೆ ಬೇಕಾಗಿಲ್ಲ, ಬೇರೆ ಇನ್ನೇನು ಪವರ್ಸು ನನ್ಗೆ ಬೇಕಾಗಿಲ್ಲ. ಮತ್ತೆ ಇನ್ನೇನ್ ಬೇಡ್ಕೊಂತ ಇದೀಯ ಹಂಗಾದ್ರೆ? ಪ್ರಭು, ನಾನು ಏನ್ ಬೇಡ್ಕೊಂತ ಇದ್ದೇನೆ ಅಂದ್ರೆ, ನನ್ ಕರ್ಮ, ನಾನು ಏನೇನಾರ ಕರ್ಮ ಮಾಡಿದ್ದೀನೋ ಆ ಕರ್ಮದ ಪ್ರಕಾರ ನಾನು ಜನ್ಮ 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 ತಗೊಬಂದ್ರೂ ಪರವಾಗಿಲ್ಲ. ನನ್ ಕರ್ಮ ಯಾವ ತರ ಇದೆಯೋ ಆ ತರ ನನ್ ಆ ಕರ್ಮಕ್ಕೆ ಸಂಬಂಧಪಟ್ಟವಾಗೆ ಜನ್ಮ ತಗೊಬಂದ್ರೇನು ಪರವಾಗಿಲ್ಲ. ಆದ್ರೆ ಒಂದೇ ಒಂದು ಕಂಡೀಷನ್ ಪ್ರಭು, ನೀನ್ ಯಾವ ಜನ್ಮ ತಗೊಂಡ್ ಬಂದ್ರೇನು ಪರವಾಗಿಲ್ಲ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಂದ್ರೆ, ಯಾವ ಜನ್ಮದಲ್ಲಿ ಬಂದ್ರೂ ನಿನ್ ನಾಮನ ನಾನು ಕೀರ್ತನೆ ಮಾಡ್ತಾನೆ ಇರ್ಬೇಕು. ನಾ ಅದೊಂದು ಮಾತ್ರ ಇರ್ಬೇಕು. ಮತ್ತೆ ಇನ್ನೇನ್ ಕೇಳ್ತಾ ಇದ್ರೆ ಭಕ್ತಿ ಉಂಟಾಗಿರ್ಬೋದು. ಅದೊಂದೇ ಒಂದು ಆಸೆ ನನ್ಗಿರೋದು. ಏನ ಆಸೆ? ಅಹೈತುಕಿ ಭಕ್ತಿ ಹೃದಯ ಜಾಗೆ ಅನುಕ್ಷಣೆ. ನನ್ ಹೃದಯದಲ್ಲಿ ಯಾವಾಗ್ಲೂ ನಿನ್ ಮೇಲೆ ಅಹೈತುಕಿ ಭಕ್ತಿ ಇರ್ಬೇಕು. ಅಹೈತುಕಿ ಭಕ್ತಿ. ಅಹೈತುಕಿ ಭಕ್ತಿ ಅಂದ್ರೆ ಏನು? ಏನು ಏನು ನನ್ಗೆ ಮೊನ್ನೆ ನಿಜ ಹೇಳ್ರಿ, ಏನು ಕಾರಣ ಇಲ್ದಿರ ಭಕ್ತಿ ಮಾಡೋದೇ ಅಹೈತುಕಿ ಭಕ್ತಿ ಅಂತ. ಹಂಗೆ ಏನು ಕಾರಣ ಇಲ್ದಿರ ಭಕ್ತಿ ಮಾಡೋದು ಬಡ್ಕೊಂಡ ಇಲ್ಲ ಮೊನ್ನೆ. ಅಹೈತುಕಿ ಭಕ್ತಿ, ಏನು ಕಾರಣ ಇಲ್ದಿರ ಭಕ್ತಿ ಮಾಡೋದು. ಭಗವಂತನ್ ಬರೀ ಏಕಮಾತ್ರ ಭಗವಂತ ಸಂತುಷ್ಟಿಗೋಸ್ಕರ. ಇದು ನೆನಪಾಯ್ತಾ? ಏಕಮಾತ್ರ ಭಗವಂತ ಸಂತುಷ್ಟಿಗೋಸ್ಕರ, ಬೇರೆ ಇನ್ನೇನು ಕಾರಣ ಇಲ್ಲ ನಾನು ಭಕ್ತಿ ಮಾಡೋದಕ್ಕೆ. ಇದೇ ಅಹೈತುಕಿ ಭಕ್ತಿ. ಅದು ಮಾತ್ರನೇ ನನ್ಗೆ ಏನಾಗ್ಬೇಕು? ಜಾಸ್ತಿ ಆಗ್ತಾ ಇರ್ಬೇಕು. ಅದೊಂದೇ ನಾನು ನಿನ್ನ ಹತ್ರ ಕೇಳ್ಕೊಂತ ಇದ್ದು ಪ್ರಭು. ಮತ್ತೆ ಇನ್ನೇನು? ಈ ವಿಷಯದಲ್ಲಿ ಎಷ್ಟು ಆಸಕ್ತಿ ಇದೆಯೋ, ಈ ವಿಷಯ ಮೇಲೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಆಸಕ್ತಿ ಏನಾಗ್ಬೇಕು? ನಾನ್ ನಿನ್ ಪಾದ ಪದ್ಮದಲ್ಲಿ ಬರ್ಬೇಕು ಪ್ರಭು. ವಿಷಯದಲ್ಲಿ ಎಷ್ಟು ಆಸಕ್ತಿ ಇದೆ? ಎಕ್ಸಾಂಪಲ್, ಒಬ್ರಿಗೆ ಬಂದು ಏನಾಗುತ್ತೆ, ಒಂದು ಭಿಕ್ಷೆ ಮಾಡೋನ್ ಇರ್ತಾನೆ. ಅವನ ಹತ್ರ ಏನಾಗುತ್ತೆ, ಅವ್ನು ಭಿಕ್ಷೆ ಮಾಡ್ತಾ ಇರ್ತಾನೆ. ಭಿಕ್ಷೆ ಮಾಡಿ ಮಾಡಿ ಏನಾಗುತ್ತೆ ಅಂದ್ರೆ, ಒಂದ್ಸತಿ ದಾರಿದಲ್ಲಿ ಅವನಿಗೆ ಏನಾಗುತ್ತೆ ಅಂದ್ರೆ ಒಂದು ಡೈಮಂಡ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಸಿಕ್ಕಿದ ತಕ್ಷಣ ಅವ್ನಿಗೆ ಎಷ್ಟು ಉತ್ಸಾಹ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ರಾತ್ರಿ ಮಲ್ಕೊಂತಾನೆ, ಬೆಳಗ್ಗೆ ನೋಡಿದ್ರೆ ಅವ್ ಡೈಮಂಡ್ ಇರಲ್ಲ. ಅವಾಗ ಎಷ್ಟು ಹುಚ್ಚನಾಗ್ಬಿಡ್ತಾನೆ. ಹುಚ್ಚನಾಗ್ಬಿಡ್ತಾರೆ ತಾನೆ. ಹುಚ್ಚರಾಗ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾನೆ? ನಿದ್ದೆ ಬರುತ್ತೆ ನನ್ಗೆ, ಹೊಟ್ಟೆ ಸುತ್ತೆ ನನ್ಗೆ, ಏನಿರಲ್ಲ, ಹುಡುಕ್ತಾ ಇರ್ತಾನೆ. ಎಷ್ಟು ಆಸಕ್ತಿ ಆಗಿರ್ಬೋದು, ಅಷ್ಟೇ ಆಸಕ್ತಿ ನಿನ್ ಪಾದ ಪದ್ಮದಲ್ಲಿ ಬರ್ಬೇಕು ಪ್ರಭು. ಯಾರು? ಸೂರ್ದಾಸ್ ಕೇಳಿದ್ರ ಹೆಸರು? ಸೂರ್ದಾಸ್. ಅವ್ರ ಯಾರು? ಉದ್ಧವನ ಅವತಾರ. ಉದ್ಧವ ಬಂದು ಅವ್ರ ರಜಪ್ರೇಮ್ ಪಡ್ಕೊಳಕ್ ಆಗ್ಲಿಲ್ಲ.
ಆ ರಾಧಾಕೃಷ್ಣನೇ ಏನ್ ಬೇಕು ಪಡ್ಕೊಬೇಕು ಅಂತ ಏನ್ ಮಾಡಿದ್ರು, ಹುಲ್ಲಾಗಿ ಹುಟ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಅದೇ ಉದ್ದವ ನಾನು ರಾಧಾಕೃಷ್ಣ ಪಡಿಬೇಕು ಅಂತ ಸೂರ್ಯದಾಸ್ ಆಗಿ ಬರ್ತಾರೆ. ಅವ್ರ ಅಪ್ಪ ಅಮ್ಮ ತುಂಬಾ ಬಡವರು. ಒಂದ್ಸತಿ ಪೂಜೆ ಮಾಡಿ ತುಂಬಾ ದುಡ್ಡು ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂತ ಒಂದ್ 5 ರೂಪಾಯಿ ಏನೋ ಸಿಗುತ್ತೆ ಅವಾಗ. ಅವ್ರ 5 ರೂಪಾಯಿ ಸಿಕ್ಬಿಡ್ತು ಅಂತ ತುಂಬಾ ಖುಷಿ. ಯಾಕೆ 1 ವರ್ಷಕ್ಕಾಗೋ ಐಟಮ್ ತಗೊಬೋದು ಅದರಲ್ಲಿ 5 ರೂಪಾಯಿಗೆ. ಒಂದು ವರ್ಷಕ್ಕಾಗೋ ಐಟಮ್ಸ್ ಎಲ್ಲ ತಗೊಬೋದು ಅಂತ ಫುಲ್ ಖುಷಿ ಆಗ್ಬಿಟ್ರು ಅವ್ರಪ್ಪ ಬಂದು. ಅವಾಗ ಏನಾಗುತ್ತೆ, ನೈಟ್ ಎಲ್ಲ ನಿದ್ದೆ ಬರ್ತಾ ಇಲ್ಲ. ಅವಾಗ ಎಂತಿ ಕಿತ್ಕೊಂತಲ್ಲ, ನೀವ್ ನೈಟ್ ಎಲ್ಲ ನಿದ್ದೆ ಹೋಗ್ತಾ ಇಲ್ಲ, ಕೊಡಿ ನಾನು ನಿನ್ ಬೆಳಗ್ಗೆ ಕೊಡ್ತೀನಿ ಅಂತ 5 ರೂಪಾಯಿ ಕಿತ್ಕೊಂತಲ್ಲ, ಪಕ್ಕದಲ್ಲಿ ಇಕ್ಕೊಂತಲ್ಲ, ಅಲ್ಲಿ ಅವ್ರ ಹತ್ರ ಇಕ್ಕೊಂಡಿರ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾನೆ ಗಂಡ ಮುಂದೆ, 5 ರೂಪಾಯಿ ಕೊಡು ಅಂತ. ಗಂಡ ಕೊಡು. ಅವಾಗ ಎಂತಿ ತಲೆ ದಿಂಬು ಕೆಳಗಡೆ ನೋಡ್ತಲ್ಲ, ಅಲ್ಲಿಲ್ಲ. ಅಲ್ದಾಕಿದ್ಲು, ಅಲ್ಲಿಲ್ಲ. ಎಲ್ಲ ಮನೆ ಫುಲ್ ಹುಡುಕ್ತಾರೆ, ಎಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಸೂರ್ಯದಾಸು ಕುರುಡು, ಕಣ್ಣು ಕಾಣಿಸಲ್ಲ. ಸೂರ್ಯದಾಸ್ ಬಂದು ಕುರುಡು, ಕಣ್ಣು ಕಾಣಿಸಲ್ಲ. ಅವಾಗ ಸೂರ್ಯದಾಸ್ ಹೇಳ್ತಾರೆ, ನೋಡಿ ನನ್ ಭಕ್ತಿ ಮಾಡಕ್ ಬಿಟ್ಬಿಡಿ, ನಾನು ಸನ್ಯಾಸಿ ತಗೊಂತೀನಿ. ನನ್ನ ಆತರ ಅಲೋ ಮಾಡಿದ್ರೆ ನಾನ್ ನಿಮ್ಗೆ ಆತರ ಎಲ್ಲಿದೆ ನಾನು ಅಮೌಂಟ್ ಹೇಳ್ಬಿಡ್ತೀನಿ. ಅವೆಲ್ಲ ಬೈತಾರೆ ಇಬ್ರು, ನಿನ್ ಕಣ್ ಕಾಲ್ಸರ ನಿನ್ಗೇನ್ ಗೊತ್ತಾಗುತ್ತೆ, ನಮ್ ಕಣ್ಣೀರವ್ರು ನಮ್ಗೆ ಹುಡ್ತಾ ಇದ್ರೆ ಸಿಗ್ತಾ ಇಲ್ಲ, ನಿನ್ಗೇನ್ ಗೊತ್ತಾಗುತ್ತೆ. ಇಲ್ಲ ನಾನು ಈ ಕಂಡೀಷನ್ ಒಪ್ಕೊಳ್ಳಿ, ನನ್ ಬೇಕಂದ್ರೆ ನಾನು ಹೇಳ್ತೀನಿ, ಏನು ಸನ್ಯಾಸಿ ತಗೊಂಡಾಗ ಬಿಟ್ಬಿಡ್ಬೇಕು, ನಾನು ಅಂದ್ರೆ ಭಜನೆ ಮಾಡಕ್ಕೆ ಬಿಡ್ಬೇಕು. ಎಂತಿ ಗಂಡ ಅವ್ರೇನೋ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಓಕೆ ನಿನ್ ದುಡ್ಡು ಎಲ್ಲಿದೆ ಹೇಳ್ಬಿಡು. ಅಂದ್ರೆ ಹುಡುಗ ಚಿಕ್ಕ ಹುಡುಗ ತಾನೆ, ಸುಮ್ನೆ ಬಾಯ್ ಮಾತು ಹೇಳ್ತಾ ಇದ್ದೇನೆ ಅಂತ ಅವ್ರು ಒಪ್ಕೊಂತಾರೆ. ಅವಾಗ ಹೇಳ್ತಾರೆ, ನೋಡು ಆ ಜಾಗದಲ್ಲಿ ಆ ಮೂಲ್ಯದಲ್ಲಿ ಅಲ್ಲಿದೆ, ಅಲ್ಲಿ ಹೋಗಿ ನೋಡಿದ್ರೆ ನಿಜವಾಗ್ಲೂ 5 ರೂಪಾಯಿ ಇದೆ. ಹೆಂಗ್ ಗೊತ್ತಾಯ್ತು, ಹೆಂಗ್ ಹೋಗ್ಬಿಡ್ತು, ಹಿಂಗ್ ಯೋಚನೆ ಮಾಡ್ತಾ ಇದ್ರಿ ಅಂತ. ಅವಾಗ ಸೂರ್ಯದಾಸ್ ಹೇಳ್ತಾರೆ, ನೈಟ್ ನೀವ್ ಮಲ್ಕೊಂಡಾಗ ಒಂದು ಇಲಿ ಬಂದು ಅದೇ 5 ರೂಪಾಯಿ ಎತ್ಕೋಯ್ತು. 5 ರೂಪಾಯಿ ಎತ್ಕೋಯ್ತು. ಸೊ ಇದೆಲ್ಲ ಹೇಳ್ದೆ, ಸೂರ್ಯದಾಸ್ ಆಲ್ರೆಡಿ ದಿವ್ಯ ಜ್ಞಾನ, ಬೇರೆ ನಾರ್ಮಲ್ ಕಣ್ ಇಲ್ದಿರ ಇರ್ಬೋದು, ಆದ್ರೆ ದಿವ್ಯ ಚಕ್ಷು ಇದೆ. ಆಮೇಲೆ ಏನ್ ಮಾಡ್ತಾರೆ, ಸೂರ್ಯದಾಸ್ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಸೊ ಏನಕ್ಕೆ ಹೇಳ್ದೆ, ಏನಕ್ಕೆ ಕತೆ ಬಂತು ಅಂದ್ರೆ, ವಿಷಯದ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ ಪಾದ ಪದ್ಮದಲ್ಲಿ ಬರ್ಬೇಕು ಪ್ರಭು. ಮತ್ತೇನು, ಸಂಪದ ವಿಪದೆ ತಾಹಿ ತಾಕು ಸಮಭಾವೆ, ದಿನೇ ದಿನೇ ವೃದ್ಧಿ ಹೋಕ ನಾಮೇರ ಪ್ರಭಾವೆ. ಮತ್ತೇನು, ಸುಖ ಬಂದ್ರೇನು ಕಷ್ಟ ಬಂದ್ರೇನು ಒಂದೇ ತರ ಇರ್ಬೇಕು. ಸುಖ ಬಂದ್ರೇನು ಕಷ್ಟ ಬಂದ್ರೇನು ಒಂದೇ ತರ ಇರ್ಬೇಕು ಪ್ರಭು. ಕಷ್ಟ ಬಂದ್ರೆ ಸುಮ್ನೆ ಒಂದು ಬಡ್ಕೊಳೋದು ಅಲ್ಲ, ಸುಖ ಬಂದ್ರೆ ಡ್ಯಾನ್ಸ್ ಆಡೋದು ಅಲ್ಲಲ್ವ. ಯಾಕೆ, ಅವಾಗ ಒಂದು ನೀನು ಇನ್ನು ಸ್ವಲ್ಪ ಯಾತ್ರ ಈ ತರನಲ್ಲಿ ಇದೆಯೋ ಅವಾಗ ಅರ್ಥ ಮಾಡ್ಬೇಕು, ನಾನು ಇನ್ನು ಭಗವಂತನ ಪಾದ ಬದ್ಧದಲ್ಲಿ ಆಸಕ್ತಿ ಆಗ್ಲಿಲ್ಲ ಅಂತ. ಆದ್ರೆ ಭಗವಂತನ ಪಾದದಲ್ಲಿ ಯಾವಾಗ ಆಸಕ್ತಿ ಆಗ್ತೀರಾ ಅವಾಗ ಬಂದು ಒಂದೇ ಸಮವಾಗಿರ್ತೀರಾ. ಪಶು ಪಕ್ಷಿ ಹೋಯೆ ತಾಕಿ ಸ್ವರ್ಗೇ ವ ನಿರಯೇ ತವ ಭಕ್ತಿ ರಹು ಭಕ್ತಿ ವಿನೋದ ಹೃದಯ. ಹೇಳ್ತಾ ಇರ್ತಾರೆ, ನಾನ್ ಬಂದು ಪಶು ಪಕ್ಷಿ ಜನ್ಮ ಆದ್ರೂ ತಗೊಂಡಿರ್ಲಿ, ಇಲ್ಲಾಂದ್ರೆ ಸ್ವರ್ಗದಲ್ಲಾಗಿರ್ದು ಹೋಗಿರ್ಲಿ, ಇಲ್ಲಾಂದ್ರೆ ನರಕದಲ್ಲಾದ್ರೂ ಹೋಗಿರ್ಲಿ, ನಾನು ಯಾವ ಜನ್ಮ ಆದ್ರೂ ತಗೊಂಡ್ಲಿ, ಆದ್ರೆ ನಾನೇನ್ ಕೇಳ್ಕೊಂತ ಇದ್ದೀನಿ ನಿನ್ನ ಹತ್ರ ಬಂದು, ನಿನ್ ಭಕ್ತಿ ಮಾತ್ರನೇ ಕೇಳ್ಕೊಂತ ಇದ್ದೀನಿ ಪ್ರಭು. ಇದು ಮುಗೀತು 4ನೇ ಶ್ಲೋಕ. 5ನೇ ಶ್ಲೋಕ, 4 ಒಂದೇ ದಿನದಲ್ಲಿ ಮುಗಿದು ಬಿಡುತ್ತೆ ಅದು. ನಾನು 6ನೇ ದಿನ ನೆಕ್ಸ್ಟ್ ಶನಿವಾರ ಅಲ್ವಾ, ಶನಿವಾರ ಆ 3 ಶ್ಲೋಕನು ಒಂದೇ ದಿನ ಮುಗಿದು ಬಿಡುತ್ತೆ, 6, 7, 8. ನೆಕ್ಸ್ಟ್ ಸೋಮವಾರ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.